ನನ್ನ ಹೆಸರು ರಮ್ಯಾ. ನಾನು ಯೌವನದ ಜೊತೆಗೆ ತುಂಬ ಸುಂದರವಾಗಿ ಕಾಣುತ್ತಿದ್ದೆ. ಈಗ ನನಗೆ 29 ವರ್ಷ ವಯಸ್ಸಾಗಿತ್ತು. ನನ್ನ ಮನಸ್ಸಿನಲ್ಲಿ ಸಹ ಬೇರೆ ಹುಡುಗಿಯರಂತೆ ಮದುವೆ ವಿಚಾರ ಬರುತ್ತಿತ್ತು. ನಾನು ಇಷ್ಟಪಟ್ಟರೂ ಸಹ ಮದುವೆ ಮಾಡಿಕೊಳ್ಳುವ ಹಾಗೆ ಇರಲಿಲ್ಲ. ನನಗೆ ಯಾವಾಗ 14 ವರ್ಷ ವಯಸ್ಸಾಗಿತ್ತೋ ಆಗ ನನ್ನ ತಂದೆ ನಮ್ಮನ್ನೆಲ್ಲ ಬಿಟ್ಟು ಈ ಲೋಕದಿಂದ ಹೊರಟು ಹೋಗಿದ್ದರು. ಆಗ ನನ್ನ ತಮ್ಮನಿಗೆ 5 ವರ್ಷವಾಗಿತ್ತು ಮತ್ತು ತಂಗಿಗೆ 8 ವರ್ಷವಾಗಿತ್ತು. ಅಮ್ಮ ಅಪ್ಪನ ಸಾವಿನಿಂದಾಗಿ ರೋಸಿ ಹೋಗಿದ್ದಳು ಮತ್ತು ತುಂಬ ಅಳುತ್ತಿದ್ದಳು. ನೀವು ಯಾಕೆ ನಮ್ಮನ್ನೆಲ್ಲ ಬಿಟ್ಟು ಹೋದ್ರಿ? ಈ 3 ಮಕ್ಕಳ ಜವಾಬ್ದಾರಿ ನನ್ನ ಹೆಗಲ ಮೇಲೆ ಹಾಕಿ ಹೊರಟು ಹೋದ್ರಿ. ಈಗ ಈ ಮಕ್ಕಳನ್ನು ಯಾರು ಪಾಲನೆ ಪೋಷಣೆ ಮಾಡುತ್ತಾರೆ? ದೊಡ್ಡವಳು 14 ವರ್ಷದವಳು, ಇನ್ನಿಬ್ಬರು ಚಿಕ್ಕ ಮಕ್ಕಳು. ನೀವಿಲ್ಲದೆ ನಾನು ಆ ಮಕ್ಕಳಿಗೆ ಹೇಗೆ ಬದುಕುವುದನ್ನು ಕಲಿಸಲಿ ಎಂದು ಅಳುತ್ತಿದ್ದಳು. ಅದೇ ಸಮಯದಲ್ಲಿ ನಾನು ಅಮ್ಮನಿಗೆ ಆಸರೆಯಾಗಬೇಕೆಂದು ಯೋಚಿಸಿದೆ. ಅಮ್ಮ ಹಾಗೂ ಹೀಗೋ ಮಾಡಿ ನನ್ನನ್ನು ಓದಿಸಿದಳು ಮತ್ತು ದೊಡ್ಡವಳಾದ ಮೇಲೆ ನಾನು ಅಮ್ಮನಿಗೆ ಆಸರೆಯಾಗಿದ್ದೆ. ಅಮ್ಮ ಜನರ ಮನೆಗೆ ಹೋಗಿ ಕೆಲಸ ಮಾಡುತ್ತಿದ್ದಳು ಮತ್ತು ಮನೆಗೆ ಬಂದು ಬಟ್ಟೆ ಹೊಲಿಯುವ ಕೆಲಸವನ್ನು ಸಹ ಮಾಡುತ್ತಿದ್ದಳು. ಇಷ್ಟೆಲ್ಲ ಕೆಲಸ ಮಾಡಿದ ಮೇಲೂ ಅಮ್ಮ ನನ್ನನ್ನು ಈ ಸ್ಥಿತಿಗೆ ತಂದು ನಿಲ್ಲಿಸಿದಳು. ಅದಕ್ಕೆ ಪ್ರತಿಯಾಗಿ ನಾನು ಅಮ್ಮನಿಗೆ ಆಸರೆಯಾದೆ. ನನ್ನ ಓದು ಪೂರ್ಣಗೊಂಡ ನಂತರ ನಾನು ಕೆಲಸ ಮಾಡಲು ಪ್ರಾರಂಭಿಸಿದೆ. ನಾನು ಕೆಲಸ ಮಾಡಲು ಪ್ರಾರಂಭಿಸಿ 7 ವರ್ಷಗಳು ಕಳೆದವು. ಕೆಲಸದ ಮೇಲಿನ ನನ್ನ ನಿಷ್ಠೆಯನ್ನು ನೋಡಿ ಕಂಪನಿಯಲ್ಲಿ ನನಗೆ ದೊಡ್ಡ ಪೋಸ್ಟ್ ನೀಡಿದರು. ಇದರಿಂದಾಗಿ ನನಗೆ ಸಂಬಳವೂ ಕೂಡ ಜಾಸ್ತಿಯಾಯಿತು. ನಾನು ನನ್ನ 2 ತಂಗಿ ಮತ್ತು ತಮ್ಮನನ್ನು ಓದಿಸುತ್ತಿದ್ದೆ. ಅಮ್ಮನಿಗೆ ಈಗ ವಯಸ್ಸಾಗಿತ್ತು. ಅಮ್ಮನಿಗೆ ಜನರು, ನಿನ್ನ ಮಗಳು ಮದುವೆ ವಯಸ್ಸಿಗೆ ಬಂದಿದ್ದಾಳೆ ಮತ್ತು ಸುಂದರವಾಗಿಯೂ ಇದ್ದಾಳೆ. ನೀನು ಅವಳ ಮದುವೆಯ ಬಗ್ಗೆ ಯೋಚಿಸು. ಇಲ್ಲಿಯವರೆಗೆ ನೀನು ಅವಳಿಂದ ನೌಕರಿ ಮಾಡಿಸಿಕೊಳ್ಳುತ್ತಾ ಇರುತ್ತೀಯ ಎನ್ನುತ್ತಿದ್ದರು. ಆದರೆ ಅಮ್ಮ ಅವರಿಗೆಲ್ಲ ಅವಳು ಈಗ ಮದುವೆ ಆಗುವುದಿಲ್ಲವಂತೆ ಎಂದು ಹೇಳುತ್ತಿದ್ದಳು. ಯಾಕೆಂದರೆ ನಾನೇ ಮದುವೆಯನ್ನು ನಿರಾಕರಿಸಿದ್ದೆ. ಯಾಕೆಂದರೆ ನಾನು ಮೊದಲು ತಮ್ಮ ಮತ್ತು ತಂಗಿಯವರ ಜೀವನದಲ್ಲಿ ಯಶಸ್ವಿ ಹೊಂದುವುದನ್ನು ನೋಡಲು ಇಷ್ಟಪಡುತ್ತಿದ್ದೆ. ಅದರ ನಂತರ ನಾನು ಮದುವೆಯಾಗಬೇಕೆಂದುಕೊಂಡಿದ್ದೆ. ಯಾಕೆ ಎಂದರೆ ನಾನು ಮೊದಲೇ ಮದುವೆಯಾದರೆ ತಮ್ಮ ಮತ್ತು ತಂಗಿಯನ್ನು ಮತ್ತು ನನ್ನ ವಯಸ್ಸಾದ ತಾಯಿಯನ್ನು ಯಾರು ನೋಡಿಕೊಳ್ಳುತ್ತಾರೆ? ಈವರೆಗೆ ಏನು ನಡೆಯುತ್ತಿತ್ತು ಎಲ್ಲವೂ ಸರಿಯಾಗಿ ನಡೆಯುತ್ತಿತ್ತು. ನನಗೆ ಕೆಲಸ ಸಿಕ್ಕಿದ ಮೇಲೆ ನಾನು ಯಾವುದೇ ರೀತಿಯ ತೊಂದರೆಯಲ್ಲೂ ಸಿಲುಕಿಕೊಳ್ಳಲಿಲ್ಲ. ನಾನು ಯಾವುದೇ ಹುಡುಗನೊಂದಿಗೂ ಪ್ರೀತಿ ಪ್ರೇಮ ಎಂದು ಸುತ್ತಾಡುತ್ತಿರಲಿಲ್ಲ. ಯಾಕೆಂದರೆ ನನಗೆ ಅದಕ್ಕೆಲ್ಲ ಸಮಯವೇ ಸಿಗುತ್ತಿರಲಿಲ್ಲ. ನಾನು ನನ್ನ ಬಗ್ಗೆ ಕಾಳಜಿ ತೆಗೆದುಕೊಳ್ಳುತ್ತಿದ್ದೆ. ನನ್ನ ದಿನದ ಸಮಯ ಆಫೀಸ್ನಲ್ಲಿ ಕಳೆಯುತ್ತಿತ್ತು. ಆದರೆ ಕಳೆದ 7 ವರ್ಷದಲ್ಲಿ ನಾನು ತುಂಬ ಬದಲಾವಣೆಯನ್ನು ಈಗ ನಾನು ನನ್ನ ಇಚ್ಛೆಯಂತೆ ಆಫೀಸಿಗೂ ಹೋಗುತ್ತಿದ್ದೆ. ನಾನು ನನ್ನ ಪರಿಶ್ರಮದಿಂದಾಗಿ ಎಲ್ಲರ ಭರವಸೆಯನ್ನು ಗೆದ್ದಿದ್ದೆ. ನನ್ನ ಜೀವನದಲ್ಲಿ ಎಷ್ಟೋ ಕಷ್ಟಗಳು ಇದ್ದವು ಮತ್ತು ಈ ಕಷ್ಟಗಳನ್ನು ದಾಟಿ ಈಗ ಒಳ್ಳೆಯ ಜೀವನವನ್ನು ನಡೆಸುತ್ತಿದ್ದೆ. ಭಾನುವಾರದಂದು ನನ್ನನ್ನು ಭೇಟಿ ಮಾಡಲು ಕೆಲವು ಸ್ನೇಹಿತರು ಬರುತ್ತಿದ್ದರು. ನನ್ನ ಎಲ್ಲ ಸ್ನೇಹಿತರಿಗೆ ಬಾಯ್ಫ್ರೆಂಡ್ಗಳಿದ್ದರು. ಅವರೆಲ್ಲರೂ ಅವರವರ ಬಾಯ್ಫ್ರೆಂಡ್ ಹತ್ತಿರ ಮಾತನಾಡುವುದನ್ನು ನೋಡಿ ನನಗೆ ತುಂಬ ಸಂತೋಷವಾಗುತ್ತಿತ್ತು. ಆಗ ನನಗೆ ಅನಿಸುತ್ತಿತ್ತು, ಯಾರಾದರೂ ನನ್ನನ್ನು ಇಷ್ಟು ಪ್ರೀತಿಸುವವರು ಇದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು. ಅವರೆಲ್ಲರೂ ನನಗೆ ತಮ್ಮ ಬಾಯ್ಫ್ರೆಂಡ್ನ ಪ್ರೀತಿ ತುಂಬಿದ ಮಾತುಗಳನ್ನು ಹೇಳುತ್ತಿದ್ದರು. ಅವರ ಮಾತನ್ನು ಕೇಳಿ ನನ್ನ ಜೀವನದಲ್ಲಿಯೂ ಇದೆಲ್ಲ ಇದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು. ನನ್ನ ಫ್ರೆಂಡ್ನ ಥರ ನನ್ನ ಜೀವನವು ಬಹಳ ಸುಂದರವಾಗುತ್ತಿತ್ತು ಎಂದು ಅನಿಸುತ್ತಿತ್ತು. ನನ್ನ ಜೀವನದಲ್ಲಿ ಇರುವ ಕಷ್ಟಗಳೆಲ್ಲ ದೂರವಾದಾಗ ಮಾತ್ರ ಅದು ಸಾಧ್ಯವಾಗಿತ್ತು. ಆಗ ನಾನು ಯೋಚಿಸಿದೆ, ನನಗೆ ತಾಳ್ಮೆ ಬೇಕು ಮತ್ತು ನನ್ನನ್ನು ನಾನು ಕಂಟ್ರೋಲ್ ಮಾಡಬೇಕು. ಒಂದಲ್ಲ ಒಂದು ದಿನ ಭಗವಂತ ನನ್ನ ಪ್ರಾರ್ಥನೆಯನ್ನು ಖಂಡಿತ ಕೇಳಿಸಿಕೊಳ್ಳುತ್ತಾನೆ. ನನಗೂ ಸಹ ಒಳ್ಳೆಯ ಜೊತೆಗಾರ ಸಿಗಬಹುದು. ಆದರೆ ನನಗೆ ನಾನೇ ಸವಾಲು ಹಾಕಿಕೊಳ್ಳುತ್ತಿದ್ದೆ. ಅವನು ಯಾವಾಗ ಸಿಗಬಹುದು? ನನಗೀಗ 29 ವರ್ಷ. 3-4 ವರ್ಷ ಕಳೆದರೆ ನನ್ನ ಮದುವೆ ವಯಸ್ಸು ಮುಗಿದು ಹೋಗುತ್ತದೆ. ಇವೆಲ್ಲ ಯಾವಾಗ ಸರಿ ಹೋಗುತ್ತೋ ಗೊತ್ತಿಲ್ಲ. ಇವೆಲ್ಲವೂ ಬೇಗ ಸರಿ ಹೋಗಲಿ. ನಾನು ನನ್ನ ಜೀವನ ಸಂಗಾತಿಯೊಂದಿಗೆ ಒಂದು ಸುಖಕರ ಜೀವನ ಕಳೆಯಬಹುದು ಎಂದು ನಾನು ದೇವರಲ್ಲಿ ಪ್ರತಿದಿನ ಕೇಳಿಕೊಳ್ಳುತ್ತಿದ್ದೆ. ಆದರೆ ಅದಕ್ಕಿಂತ ಮೊದಲು ನನ್ನ ಮನೆಯವರ ಜೀವನವು ಉತ್ತಮ ಮತ್ತು ಸುಲಭವಾಗಲಿ ಎಂದು ಯೋಚಿಸುತ್ತಿದ್ದೆ. ನನ್ನ ಮದುವೆ ಬಗ್ಗೆ ಅಮ್ಮನಿಗೆ ಯಾವಾಗಲೂ ಚಿಂತೆ ಇತ್ತು. ಅಮ್ಮ ಹೇಳುತ್ತಿದ್ದಳು, ನಿನ್ನ ಒಡ ಹುಟ್ಟಿದವರ ಭವಿಷ್ಯ ಸುಧಾರಿಸುವುದಕ್ಕೋಸ್ಕರ ನೀನು ನಿನ್ನ ಜೀವನದ ಸಂತೋಷವನ್ನು ಮನಸ್ಸಿನಲ್ಲಿ ಹೂತು ಕುಳಿತಿದ್ದೀಯಾ?
ನಿನಗೆ ಆ ದೇವರು ಇದರ ಒಳ್ಳೆಯ ಫಲವನ್ನು ನೀಡುತ್ತಾನೆ. ನೀನು ನೋಡುತ್ತಿರು, ನಿನಗೆ ಒಂದು ಒಳ್ಳೆಯ ಜೊತೆಗಾರ ಖಂಡಿತ ಸಿಗುತ್ತಾನೆ. ನೀನು ನಮಗೆಲ್ಲರಿಗೋಸ್ಕರ ತುಂಬ ಕಷ್ಟಪಡುತ್ತಿದ್ದೀಯ. ಯಾವ ಹುಡುಗನೊಂದಿಗೆ ನಿನ್ನ ಮದುವೆ ಆಗುತ್ತೋ ಅವನು ನಿನ್ನನ್ನು ಅವನ ಮನೆಯ ರಾಣಿ ಹಾಗೆ ನೋಡಿಕೊಳ್ಳುತ್ತಾನೆ ಎನ್ನುತ್ತಿದ್ದಳು. ನಾನು ನನ್ನ ತಾಯಿಯ ಇಂತಹ ಮಾತಿಗೆ ಬಹಳ ಸಂತೋಷಪಡುತ್ತಿದ್ದೆ ಮತ್ತು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದೆ, ನನ್ನ ತಾಯಿ ಹೇಳಿದ ಎಲ್ಲ ಮಾತುಗಳು ನಿಜವಾದರೆ ಎಷ್ಟು ಚೆನ್ನಾಗಿರುತ್ತಿತ್ತು. ನಮ್ಮ ಕಷ್ಟ ಸುಖ ಹಂಚಿಕೊಳ್ಳಲು ನಮಗೆ ಯಾವ ಸಂಬಂಧಿಕರು ಇರಲಿಲ್ಲ. ಯಾಕೆಂದರೆ ನಮ್ಮ ತಂದೆ ಸತ್ತ ತಕ್ಷಣ ಅವರ ಎಲ್ಲ ಸಂಬಂಧಿಕರು ನಮ್ಮೊಂದಿಗೆ ಎಲ್ಲ ಸಂಬಂಧವನ್ನು ಕಳಚಿಕೊಂಡಿದ್ದರು. ಅಮ್ಮನ ಕಡೆ ಸಂಬಂಧಿಕರು ಜಾಸ್ತಿ ಯಾರೂ ಇರಲಿಲ್ಲ. ಕೇವಲ ಮಾಮ ಇದ್ದರು. ಅವರು ತಮ್ಮ ಪರಿವಾರದೊಂದಿಗೆ ಬೇರೆ ದೇಶದಲ್ಲಿದ್ದರು. ಅವರೊಂದಿಗೆ ಒಮ್ಮೊಮ್ಮೆ ಫೋನಿನಲ್ಲಿ ಮಾತನಾಡುತ್ತೇವೆ. ಆದರೆ ಅವರು ಯಾವತ್ತೂ ಭಾರತಕ್ಕೆ ಬಂದಿರಲಿಲ್ಲ. ನನ್ನ ಮದುವೆಯಾದ ಸ್ನೇಹಿತರು ನಾನು ಭೇಟಿಯಾಗುತ್ತಿರಲಿಲ್ಲ. ಯಾಕೆಂದರೆ ಅವರನ್ನು ಭೇಟಿಯಾದಾಗ ಅವರು ತಮ್ಮ ಮದುವೆಯ ಕಥೆಯನ್ನು ನನಗೆ ಹೇಳಲು ಪ್ರಾರಂಭಿಸುತ್ತಿದ್ದರು. ಆಗ ನನಗೆ ಅವರ ಕಥೆ ಕೇಳಿದ ನಂತರ ನನ್ನ ಹೃದಯವು ಸಹ ಸರಿಪಡಿಸುತ್ತಿತ್ತು. ಆದರೆ ನನ್ನ ತಂಗಿ ತಮ್ಮನ ಭವಿಷ್ಯದ ಬಗ್ಗೆ ಯೋಚಿಸಿದಾಗ ನನ್ನ ಮನಸ್ಸನ್ನು ಕಂಟ್ರೋಲ್ ಮಾಡಿಕೊಳ್ಳುತ್ತಿದ್ದೆ. ನನಗೆ ಮದುವೆಯಾಗಲು ಆತುರವೇನೂ ಇರಲಿಲ್ಲ. ನನಗೆ ಕೇವಲ ಒಂದು ಆಸರೆಯ ಅವಶ್ಯಕತೆ ಇತ್ತು. ಇಂದು ಆಧುನಿಕ ಯುಗ ಮತ್ತು ಇಂದಿನ ಕಾಲದಲ್ಲಿ ಪ್ರತಿ ಹುಡುಗಿಯೂ ತನ್ನ ಸಂತೋಷವನ್ನು ಮತ್ತು ದುಃಖವನ್ನು ಹಂಚಿಕೊಳ್ಳಲು ತನ್ನ ಗೆಳೆಯ ಅಥವಾ ಗಂಡನನ್ನು ಹೊಂದಿರುತ್ತಾಳೆ. ನನ್ನ ತಮ್ಮ ತಂಗಿಯೂ ಸಹ ನನ್ನೊಂದಿಗೆ ಏನಾದರೂ ತಮಾಷೆ ಮಾಡುವುದು, ನಗುವುದು ಅಥವಾ ಮಾತನಾಡುವುದು ಮಾಡುತ್ತಿರಲಿಲ್ಲ. ಅವರು ಅವರ ಪಾಡಿಗೆ ಓದಿನಲ್ಲೇ ಇರುತ್ತಿದ್ದರು. ನನ್ನೊಂದಿಗೆ ಮಾತನಾಡಲು ಅವರಿಗೆ ಬಹಳ ಸಮಯವೂ ಸಿಗುತ್ತಿರಲಿಲ್ಲ. ನನ್ನ ತಂಗಿಯ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗುವುದರಲ್ಲಿತ್ತು. ಗ್ರ್ಯಾಜುಯೇಷನ್ ಆದ ಮೇಲೆ ಅವಳು ನೌಕರಿ ಹುಡುಕುವವಳು ಇದ್ದಳು. ಸದ್ಯಕ್ಕೆ ತಮ್ಮನ್ನು ಗ್ರ್ಯಾಜುಯೇಷನ್ ಮಾಡುತ್ತಿದ್ದಾಳೆ. ಜೀವನ ಇದೇ ರೀತಿ ನಡೆಯುತ್ತಾ ಸಾಗಿತು. ಹೀಗೆ ದಿನ ಕಳೆಯುತ್ತಾ ನನ್ನ ವಯಸ್ಸು 30 ವರ್ಷ ದಾಟಿತು. ಆಗ ಅಮ್ಮ ನನಗೆ ಹೇಳಿದಳು, ನೀನು ನಮಗೋಸ್ಕರ ಜೀವನ ಪೂರ್ತಿ ಬಹಳ ಕಷ್ಟಪಟ್ಟಿದ್ದೀಯ. ನೌಕರಿ ಮಾಡುತ್ತಾ ನಿನ್ನ ಮದುವೆ ವಯಸ್ಸು ಮುಗಿದು ಹೋಯಿತು. ನಿನ್ನ ತಂಗಿಗೆ ಕೆಲಸ ಸಿಗುತ್ತಿದ್ದಂತೆ ನಿನ್ನ ಮದುವೆ ಮಾಡಿಸುತ್ತೇನೆ. ನಿನ್ನದು ಒಂದು ಸಂಸಾರ ಅಂತ ಆಗಲಿ ಎಂದು ಹೇಳುತ್ತಿದ್ದಳು. ಅದಕ್ಕೆ ನಾನು, ತಂಗಿಗೆ ಕೆಲಸ ಸಿಕ್ಕರೆ ಅಷ್ಟೇ ಸಾಕ, ತಮ್ಮನಿಗೂ ಸಿಗಲಿ ಎಂದು ಅಮ್ಮನಿಗೆ ಹೇಳಿದೆ. ಅದಕ್ಕೆ ಅಮ್ಮ, ಬೇಡ ಮಗ, ಅದಕ್ಕೆ ತುಂಬ ಸಮಯ ಆಗುತ್ತೆ ಎಂದರು. ನಾನು ಅಮ್ಮನಿಗೆ ಹೇಗೋ ಮಾಡಿ ಸಮಾಧಾನಪಡಿಸಿದೆ. ನಾನು ಒಂದು ಸ್ಕೂಟಿ ತೆಗೆದುಕೊಂಡಿದ್ದೆ. ಅದರಲ್ಲಿ ಆಫೀಸಿಗೆ ಹೋಗಿ ಬಂದು ಮಾಡುತ್ತಿದ್ದೆ. ಒಂದು ದಿನ ನಾನು ಒಬ್ಬ ಅಧಿಕಾರಿಯನ್ನು ನೋಡಿದೆ. ಅವನು ಬಹಳ ದಿನದಿಂದ ನಮ್ಮ ಗಲ್ಲಿಯಲ್ಲಿ ಭಿಕ್ಷೆ ಬೇಡುತ್ತಿದ್ದ. ನಮ್ಮ ಗಲ್ಲಿ ಬಹಳ ದೊಡ್ಡದಾಗಿತ್ತು. ಆದರೆ ನಾನು ಅವನನ್ನು ಹಿಂದಿನ ವಾರದಿಂದ ನೋಡುತ್ತಿದ್ದೆ. ಒಂದು ದಿನ ನಾನು ಸ್ಕೂಟಿಯನ್ನು ನಿಲ್ಲಿಸಿ ಅವನನ್ನು ದೃಷ್ಟಿ ಇಟ್ಟು ನೋಡುತ್ತಿದ್ದೆ. ಅವನನ್ನು ನೋಡುತ್ತಿದ್ದಂತೆ ನನಗೆ ಗೊತ್ತಿಲ್ಲದೆ ನನ್ನ ಹೆಜ್ಜೆ ನಿಂತು ಹೋಗಿತ್ತು. ಆ ಭಿಕ್ಷುಕ ಹರಿದ ಹಳೆಯ ಬಟ್ಟೆ ತೊಟ್ಟುಕೊಂಡಿದ್ದ. ನನಗೆ ಅವನ ಮೇಲೆ ಕನಿಕರವಾಯಿತು. ನಾನು ಅವನನ್ನು ಕರೆದು ನನ್ನ ಪರ್ಸ್ನಿಂದ 100 ರೂಪಾಯಿ ನೋಟನ್ನು ಅವನಿಗೆ ಕೊಟ್ಟೆ. ಈಗ ನನ್ನ ಹತ್ತಿರ ಚಿಲ್ಲರೆ ಇಲ್ಲ, ಈಗ ಇದನ್ನು ಇಟ್ಕೋ ಎಂದೆ. ನನ್ನ ಮಾತು ಕೇಳಿ ಅವನು ಮುಗುಳ್ನಕ್ಕನು ಮತ್ತು ತನ್ನ ಜೇಬಿನಲ್ಲಿ ಅದನ್ನು ಹಾಕಿಕೊಂಡನು. ಈಗ ನಾನು ಪ್ರತಿದಿನ ಹೋಗುತ್ತಾ ಬರುತ್ತಾ ಭಿಕ್ಷುಕನಿಗೆ ಹಣ ಕೊಡುತ್ತಿದ್ದೆ. ಒಂದು ದಿನ ನಾನು ಅವನಿಗೆ ಫುಟ್ಪಾತ್ನಲ್ಲೂ ಸಹ ನೋಡಿದೆ. ಅವನು ಅಲ್ಲಿಯೂ ಭಿಕ್ಷೆ ಬೇಡುತ್ತಿದ್ದ. ನಾನು ಆಗಲೂ ಸ್ಕೂಟಿ ಮೇಲೆ ಇದ್ದು ಅದೇ ರಸ್ತೆಯಿಂದ ಹೋಗುತ್ತಿದ್ದೆ. ನಾನು ಆಗಲೂ ಅವನಿಗೆ ಹಣ ನೀಡಿದೆ. ಹೀಗೆ 1 ವಾರ ಕಳೆದು ಹೋಯಿತು. ನಾನು ಮನೆಗೆ ಬರುವ ಮೊದಲೇ ಅವನು ನಮ್ಮ ಗಲ್ಲಿಯಲ್ಲಿ ನನಗೋಸ್ಕರ ಕಾಯುತ್ತಾ ಇರುತ್ತಿದ್ದ. ನಾನು ಮನೆಯ ಬಾಗಿಲಿಗೆ ಬರುತ್ತಿದ್ದಂತೆ ಅವನು ನನ್ನ ಹತ್ತಿರ ಬಂದು ಹಣವನ್ನು ಬೇಡುತ್ತಿದ್ದ. ನಾನು ಅವನಿಗೆ ಹಣ ಕೊಡುತ್ತಿದ್ದೆ. ವಿಚಿತ್ರವೆಂದರೆ ಅವನು ನನ್ನ ಹತ್ತಿರ ಹಣ ತೆಗೆದುಕೊಂಡು ನಂತರ ನನ್ನನ್ನೇ ನೋಡುತ್ತಾ ನಿಲ್ಲುತ್ತಿದ್ದ. ನಾನು ಅವನ ದೃಷ್ಟಿಯನ್ನು ಇಗ್ನೋರ್ ಮಾಡುತ್ತಾ ಮನೆಯ ಒಳಗೆ ಹೋಗುತ್ತಿದ್ದೆ ಮತ್ತು ಮಾರನೇ ದಿನವೂ ಅವನು ಹಾಗೆ ಮಾಡುತ್ತಿದ್ದ. ಅವನು ಆ ರೀತಿಯ ದೃಷ್ಟಿಯಿಂದ ನೋಡುವುದರಿಂದ ನನಗೆ ಬಹಳ ಮುಜುಗರವಾಗುತ್ತಿತ್ತು. ಅವನೇಕೆ ಆ ರೀತಿ ನನ್ನನ್ನು ನೋಡುತ್ತಿದ್ದಾನೆ ಎಂದು ನನಗೆ ಅರ್ಥವಾಗಲಿಲ್ಲ. ಮೋಸ್ಟ್ಲಿ ಅವನು ಹಸಿದಿರಬಹುದು. ಅದಕ್ಕಾಗಿ ನಾನು ಅವನಿಗೆ ಕೆಲವೊಮ್ಮೆ ಊಟವನ್ನು ನೀಡಬೇಕೆಂದು ಯೋಚಿಸಿದೆ. ಅದಕ್ಕಾಗಿ ರಾತ್ರಿ ಸಮಯದಲ್ಲಿ ಊಟ ಆದ ನಂತರ ನಾನು ಕೆಳಗಡೆ ನೋಡಿದಾಗ ಅವನು ಹತ್ತಿರದಲ್ಲಿ ಆ ಕಡೆ ಈ ಕಡೆ ಸುತ್ತುತ್ತಿದ್ದ. ನಾನು ಅವನನ್ನು ಕರೆದು ಬಾಗಿಲಿನ ಬಳಿಗೆ ಬರಲು ಹೇಳಿ ಊಟವನ್ನು ಪ್ಯಾಕ್ ಮಾಡಿ ಅವನಿಗೆ ಕೊಡಲು ಹೋದೆ. ಅವನಿಗೆ ಊಟ ಕೊಟ್ಟ ನಂತರ ತಕ್ಷಣ ಅವನು ನನ್ನ ಮುಖವನ್ನು ತುಂಬ ವಿಚಿತ್ರವಾದ ಕಣ್ಣುಗಳಿಂದ ನೋಡುತ್ತಿದ್ದರಿಂದ ನನಗೆ ಮತ್ತು ಆಘಾತವಾಯಿತು. ಬಹಳ ಸಮಯದಿಂದ ಅವನು ನನ್ನನ್ನು ನೋಡುತ್ತಿದ್ದ. ನನ್ನ ಮೇಲಿಟ್ಟ ಅವನ ದೃಷ್ಟಿ ಸರಿಯುತ್ತಲೇ ಇರಲಿಲ್ಲ.
ಅವನು ನನ್ನಿಂದ ಊಟ ತೆಗೆದುಕೊಳ್ಳಲು ಕೈಯನ್ನು ಮುಂದೆ ಚಾಚಿದ. ನಾನು ಸಹ ಊಟ ಕೊಡಲು ನನ್ನ ಕೈಯನ್ನು ಮುಂದೆ ಮಾಡಿದೆ. ಇಬ್ಬರ ಕೈ ಹಾಗೇ ಇತ್ತು. ಆಗ ನಾನು ಅವನಿಗೆ ಹೇಳಿದೆ, ಏನಾಯಿತು? ಈ ರೀತಿ ನನ್ನನ್ನು ಯಾಕೆ ನೋಡುತ್ತೀಯಾ? ಊಟ ತೆಗೋ ಮತ್ತು ಇಲ್ಲಿಂದ ಹೊರಡು. ನನ್ನ ಮಾತನ್ನು ಕೇಳಿ ವಾಸ್ತವ್ಯಕ್ಕೆ ಬಂದ ಮತ್ತು ಊಟವನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಿದ್ದ. ಅಷ್ಟರಲ್ಲಿ ನಾನು ಬಾಗಿಲನ್ನು ಮುಚ್ಚುತ್ತಿದ್ದೆ. ಅವನು ಮುಂದೆ ಹೋಗಿ ಪುನಃ ನನ್ನನ್ನು ನೋಡಲು ಪ್ರಾರಂಭಿಸಿದ. ನನಗೆ ಈ ಭಿಕ್ಷುಕ ಹುಚ್ಚನಿರಬಹುದು ಎಂದು ಅನಿಸುತ್ತಿತ್ತು. ಹೀಗೆ ಯೋಚಿಸುತ್ತಾ ನಾನು ಬಾಗಿಲನ್ನು ಮುಚ್ಚಿ ನನ್ನ ರೂಮಿಗೆ ಬಂದೆ. ನಾನು ಇತ್ತೀಚೆಗೆ ಆ ಭಿಕ್ಷುಕನನ್ನು ಗಮನಿಸಿದೆ. ಅವನು ಪದೇ ಪದೇ ನಮ್ಮ ಗಲ್ಲಿಯಲ್ಲಿ ನನ್ನ ಕಣ್ಣಿಗೆ ಬೀಳುತ್ತಿದ್ದ. ಅದಕ್ಕಾಗಿ ನಾನು ಒಂದು ದಿನ ಅವನ ಹತ್ತಿರ ಮಾತನಾಡಿದೆ. ನೀನು ಪ್ರತಿದಿನ ರಾತ್ರಿ ಬಂದು ನಮ್ಮ ಮನೆಯಿಂದಲೇ ಊಟ ತೆಗೆದುಕೊಂಡು ಹೋಗು. ನೀನು ಬಹಳ ಬಡವನಾಗಿ ಕಾಣುತ್ತೀಯ ಎಂದೆ. ಆಗ ಅವನು ಹೇಳಿದ, ಹೌದು, ನನ್ನವರೆನ್ನುವವರು ಯಾರೂ ಇಲ್ಲ. ನೀವು ನನಗೆ ಪ್ರತಿದಿನ ಊಟ ಕೊಟ್ಟರೆ ನನಗೆ ನಿಮ್ಮಿಂದ ತುಂಬ ಉಪಕಾರವಾಗುತ್ತೆ ಎಂದನು. ಸರಿ, ಹಾಗಾದರೆ ನೀನು ರಾತ್ರಿ ಹೊತ್ತಿನಲ್ಲಿ ಊಟ ತೆಗೆದುಕೊಂಡು ಹೋಗಲು ಬಾ ಎಂದೆ. ಅವನು ರಾತ್ರಿ ಸರಿಯಾದ ಸಮಯಕ್ಕೆ ಊಟ ತೆಗೆದುಕೊಂಡು ಹೋಗಲು ಬಂದ. ನಾನು ಅಮ್ಮನಿಗೂ ಹೇಳಿದ್ದೆ, ಒಬ್ಬ ಭಿಕ್ಷುಕನಿದ್ದಾನೆ. ನಾನು ಅವನಿಗೆ ಹೇಳಿದ್ದೇನೆ, ರಾತ್ರಿ ಸಮಯದಲ್ಲಿ ನೀನು ಊಟ ತೆಗೆದುಕೊಂಡು ಹೋಗು ಎಂದು. ಅವನು ಬರಬಹುದು, ನೀವು ಅವನಿಗೆ ಸರಿಯಾದ ಸಮಯಕ್ಕೆ ಊಟ ಕೊಡಿ ಎಂದೆ. ಆಗ ಅಮ್ಮ, ಸರಿ, ಇದು ಬಹಳ ಒಳ್ಳೆಯ ಕೆಲಸ. ಹಸಿದವನಿಗೆ ಊಟ ನೀಡುವುದು ಒಳ್ಳೆಯ ಕೆಲಸವೇ ಎಂದಳು. ಅದೇ ಸಮಯಕ್ಕೆ ಕಾಲಿಂಗ್ ಬೆಲ್ ಆಯಿತು. ನಾನು ಕಿಟಕಿಯಿಂದ ಇಣುಕಿ ನೋಡಿದೆ. ಆಗ ಅಲ್ಲಿ ಅದೇ ಭಿಕ್ಷುಕ ಬಂದು ನಿಂತಿದ್ದ. ಆಗ ಅಮ್ಮ ಬೇಗ ಬೇಗ ಊಟವನ್ನು ಪ್ಯಾಕ್ ಮಾಡಿ ಕೊಟ್ಟಳು ಮತ್ತು ನಾನು ಅದನ್ನು ತೆಗೆದುಕೊಂಡು ಹೋಗಿ ಭಿಕ್ಷುಕನಿಗೆ ಕೊಡಲು ಹೊರಗಡೆ ಬಂದೆ ಮತ್ತು ಅವನಿಗೆ ಊಟ ಕೊಡಲು ಹೋದಾಗ ಅವನು ನನ್ನ ಕೈಯನ್ನು ಹಿಡಿದು ಹೇಳಿದ, ನಾನು ನಿಮ್ಮ ಜೊತೆ ಸ್ವಲ್ಪ ಮಾತನಾಡಬೇಕು. ಅವನು ನನ್ನ ಕೈಯನ್ನು ಹಿಡಿದುಕೊಂಡಿದ್ದರಿಂದ ನಾನು ಆ ಕಡೆ ಈ ಕಡೆ ನೋಡಿದೆ. ಅವನ ಈ ರೀತಿಯ ವರ್ತನೆಯಿಂದ ನಾನು ತುಂಬ ಗಾಬರಿಯಾಗಿದ್ದೆ. ಅವನು ನನ್ನ ಮುಖದಲ್ಲಿರುವ ಭಯವನ್ನು ನೋಡಿ ಹೇಳಿದ, ನೀವು ಹೆದರಿಕೊಳ್ಳುವ ಅವಶ್ಯಕತೆ ಏನೂ ಇಲ್ಲ ಮೇಡಮ್. ನಿಮ್ಮ ಹತ್ತಿರ ಏನೋ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕು ಎಂದ. ಆಗ ನಾನು, ನಿನಗೆ ಏನಾದರೂ ಬೇಕಿತ್ತಾ? ಅಥವಾ ಹಣದ ಅವಶ್ಯಕತೆ ಇದೆಯಾ? ಅಥವಾ ಮತ್ತೆ ಊಟ ಏನಾದರೂ ಬೇಕಿತ್ತಾ ಎಂದೆ. ಅದಕ್ಕೆ ಅವನು, ಬೇಡ, ನನಗೆ ಅದರ ಅವಶ್ಯಕತೆ ಏನೂ ಇಲ್ಲ. ನಿಮ್ಮಿಂದ ನನಗೆ ಸಹಾಯ ಬೇಡ. ಕೇವಲ ನಾನು ನಿಮಗೆ ನನ್ನ ಮನಸ್ಸಿನ ಪರಿಸ್ಥಿತಿಯನ್ನು ಹೇಳಲು ಬಯಸುತ್ತೇನೆ ಎಂದ. ಅದಕ್ಕೆ ನಾನು, ನಿನ್ನ ಮಾತಿನ ಅರ್ಥವೇನು? ಸರಿ, ಹೇಳು, ನೀನು ಏನು ಹೇಳಬೇಕೆಂದುಕೊಂಡಿದ್ದೀಯಾ? ಆಗ ಅವನು ಹೇಳಿದ, ನಾನು ನಿಮ್ಮನ್ನು ಇಷ್ಟಪಡುತ್ತೇನೆ. ನನಗೆ ಗೊತ್ತಿಲ್ಲ, ನಿಮ್ಮನ್ನು ನೋಡಿದಾಗಿನಿಂದ ನೀವು ನನ್ನ ಮನಸ್ಸಿನಲ್ಲೆಲ್ಲ ತುಂಬಿಕೊಂಡಿದ್ದೀರಾ. ನಿಮ್ಮ ಮುಖ ನೋಡುತ್ತಿದ್ದರೆ ನಿಮ್ಮ ಮುಖದ ಮೇಲಿನ ದೃಷ್ಟಿಯನ್ನು ತೆಗೆಯಲೇಬಾರದು ಎಂದು ಅನಿಸುತ್ತದೆ. ಅವನ ಮಾತು ಕೇಳಿ ನಾನು ಸಿಟ್ಟಿನಲ್ಲಿ ಹೇಳಿದೆ, ಇದೇನು ಅರ್ಥವಿಲ್ಲದ ಮಾತನಾಡುತ್ತಿದ್ದೀಯಾ? ನಿನಗೆ ನಾಚಿಕೆ ಆಗುವುದಿಲ್ಲವೇ ಈ ರೀತಿ ಮಾತನಾಡಲು? ನಿನ್ನ ಮುಖವನ್ನು ನೋಡಿದರೆ ಗತಿ ಇಲ್ಲದವರ ಹಾಗೆ ಕಾಣುತ್ತಿದ್ದೀಯಾ, ಆದರೆ ಬಹಳ ರೊಮ್ಯಾಂಟಿಕ್ ಆಗಿ ಮಾತನಾಡುತ್ತೀಯ. ನಿನ್ನಂಥ ಬಡ ಭಿಕ್ಷುಕನಿಗೆ ಈ ರೀತಿ ಮಾತನಾಡಲು ನಾಚಿಕೆ ಆಗುವುದಿಲ್ಲವೇ ಎಂದೆ. ಅದಕ್ಕೆ ಅವನು, ಯಾರು ತಪ್ಪು ಕೆಲಸ ಮಾಡುತ್ತಾರೋ ಅವರಿಗೆ ನಾಚಿಕೆ ಆಗುತ್ತೆ ಮೇಡಮ್. ನಾನು ಏನೂ ತಪ್ಪು ಕೆಲಸ ಮಾಡಲಿಲ್ಲ. ನನಗೆ ಕೇವಲ ನಿಮ್ಮ ಮೇಲೆ ಪ್ರೀತಿ ಉಂಟಾಗಿದೆ ಮತ್ತು ನನ್ನ ಪ್ರೀತಿಯನ್ನು ನಿನ್ನೊಂದಿಗೆ ನೇರವಾಗಿ ಹೇಳುತ್ತಿದ್ದೇನೆ ಎಂದನು. ಅದಕ್ಕೆ ನಾನು, ನಿನ್ನ ಇಲ್ಲಸಲ್ಲದ ಮಾತುಗಳನ್ನು ನಿಲ್ಲಿಸಿ ಇಲ್ಲಿಂದ ಹೊರಟು ಹೋಗು. ನಿನಗೆ ಏನಾದರೂ ಊಟ ಬೇಕೆಂದರೆ ನಾಳೆ ಬಂದು ತೆಗೆದುಕೊಂಡು ಹೋಗು. ಇಲ್ಲ, ಈ ಥರದ ಮಾತುಗಳನ್ನು ಹೇಳುವುದಾದರೆ ನಾನು ಗಲ್ಲಿಯಲ್ಲಿರುವ ಎಲ್ಲರನ್ನು ಸೇರಿಸಿ ಗಲಾಟೆ ಮಾಡಿ ಎಲ್ಲರಿಗೂ ಹೇಳುತ್ತೇನೆ. ಅದಕ್ಕೆ ಅವನು ಹೇಳಿದ, ನಾನು ಯಾರಿಗೂ ಹೆದರುವುದಿಲ್ಲ. ಕೇವಲ ನಾನು ನಿಮ್ಮನ್ನು ಇಷ್ಟಪಡುತ್ತೇನೆ. ನೀವು ನನ್ನೊಂದಿಗೆ ಮದುವೆಯಾಗುವುದು ಎಂದನು. ಅವನ ಮಾತು ಕೇಳಿ ನನಗೆ ಆಶ್ಚರ್ಯವಾಯಿತು. ಯಾಕೆಂದರೆ ನಾನು ಅವನಿಗೆ ಇಷ್ಟೆಲ್ಲ ಮಾತನ್ನು ಹೇಳಿದ್ದೆ. ಆದರೂ ಅವನ ಒಳಗೆ ಎಷ್ಟು ಕಾನ್ಫಿಡೆನ್ಸ್ ಇತ್ತು ಅಂದರೆ ಅವನು ಅದೇ ಸಮಯದಲ್ಲಿ ಮದುವೆಗೂ ಪ್ರಪೋಸ್ ಮಾಡಿದ್ದ. ನಾನು ಅವನ ಕೈಯಲ್ಲಿ ಬೇಗ ಊಟವನ್ನು ಇಟ್ಟೆ ಮತ್ತು ತಕ್ಷಣ ಅವನ ಮುಖಕ್ಕೆ ಹೊಡೆದ ಹಾಗೆ ಬಾಗಿಲನ್ನು ಮುಚ್ಚಿ ಮನೆಯ ಒಳಗಡೆ ಬಂದೆ. ಅವನ ಮಾತು ನನಗೆ ಬಹಳ ವಿಚಿತ್ರ ಎನಿಸುತ್ತಿತ್ತು. ಅವನ ಮಾತಿನ ಬಗ್ಗೆ ಯೋಚಿಸುತ್ತಾ ನಾನು ತುಂಬ ಟೆನ್ಷನ್ ಅಲ್ಲಿ ಇದ್ದೆ. ಮಾರನೇ ದಿನ ನಾನು ಆಫೀಸಿಗೆ ಹೋದಾಗ ನನ್ನ ಫ್ರೆಂಡ್ ನನ್ನ ಟೆನ್ಷನ್ನ ಕಾರಣವನ್ನು ಕೇಳಿದಳು. ಆಗ ನಾನು ಭಿಕ್ಷುಕನ ಮಾತನ್ನು ಅವಳಿಗೆ ಹೇಳಿದೆ. ಆಗ ನನ್ನ ಫ್ರೆಂಡ್, ಅವನು ಯಾಕೆ ನಿನ್ನನ್ನು ಮದುವೆಗೆ ಪ್ರಪೋಸ್ ಮಾಡಿದ್ದಾನೆ ಎಂದು
ನಾನು ಹೇಳುತ್ತೇನೆ ಎಂದಳು. ಹೇಳು, ಅವನು ಯಾಕೆ ನನ್ನನ್ನು ಮದುವೆಗೆ ಪ್ರಪೋಸ್ ಮಾಡಿದ್ದಾನೆ? ನೀನು ಒಂದು ವಿದ್ಯಾವಂತ ಹುಡುಗಿ, ಅದರ ಜೊತೆಗೆ ಬಹಳ ಸುಂದರವಾಗಿದ್ದೀಯಾ. ಇಂತಹ ಹುಡುಗಿಯನ್ನು ತನ್ನ ಪ್ರೀತಿಯ ಜಾಲದಲ್ಲಿ ಸಿಕ್ಕಿ ಹಾಕಿಸಿದರೆ ನೀನು ಎಷ್ಟು ಹಣವನ್ನು ಗಳಿಸುತ್ತಿದೆಯೋ ಅದೆಲ್ಲವೂ ತನ್ನದಾಗುತ್ತೆ. ಇದರಿಂದಾಗಿ ತಾನು ಭಿಕ್ಷೆ ಬೇಡುವುದು ಸಹ ತಪ್ಪುತ್ತದೆ ಎಂದು ಅಂದುಕೊಂಡಿದ್ದಾನೆ. ಅವನು ನಿನ್ನನ್ನು ಮೂರ್ಖಳೆಂದು ಅಂದುಕೊಂಡಿದ್ದಾನೆ. ಅದಕ್ಕೆ ನಾನು, ಹೌದು, ನೀನು ಸರಿಯಾಗಿ ಹೇಳುತ್ತಿದ್ದೀಯಾ. ಆ ಭಿಕ್ಷುಕನಿಗೆ ಮೂರ್ಖರನ್ನಾಗಿ ಮಾಡಲು ನಾನೇ ಸಿಗಬೇಕಿತ್ತಾ? ನಾನು ಅವನೊಂದಿಗೆ ಮದುವೆಯಾಗಲು ಒಪ್ಪಿಕೊಳ್ಳುತ್ತೇನೆ ಎಂದು ಅಂದುಕೊಂಡಿರಬೇಕು. ನೀನೇ ನೋಡು, ಅವನು ಎಷ್ಟೊಂದು ಗಲೀಜಾದ ಬಟ್ಟೆಯನ್ನು ತೊಟ್ಟುಕೊಳ್ಳುತ್ತಾನೆ ಮತ್ತು ಮುಖವೂ ಸಹ ಅಷ್ಟೇ ಗಲೀಜಾಗಿದೆ. ಇವನಿಗೆ ನಾನಲ್ಲ, ಬೇರೆ ಯಾವ ಹುಡುಗಿಯೂ ಸಹ ಇವನ ಪ್ರೇಮ ಜಾಲದಲ್ಲಿ ಬೀಳಲು ಸಾಧ್ಯವಿಲ್ಲ ಎಂದೆ. ಆಗ ನನ್ನ ಫ್ರೆಂಡ್ ಹೇಳಿದಳು, ಅಕಸ್ಮಾತ್ ಮುಂದೆ ಅವನು ನಿನ್ನ ಹತ್ತಿರ ಬಂದು ಇದೇ ಮಾತನ್ನು ಹೇಳಿದರೆ ನೀನು ಅವನಿಗೆ ಪೊಲೀಸರ ಹತ್ತಿರ ಹೋಗಿ ಕಂಪ್ಲೇಂಟ್ ಮಾಡುತ್ತೇನೆ ಎಂದು ಹೆದರಿಸು. ಆಗ ಅವನು ಹೆದರಿಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾನೆ ಎಂದಳು. ಆಗ ನಾನು, ನೀನು ಸರಿಯಾಗಿ ಹೇಳುತ್ತಿದ್ದೀಯಾ, ನಾನು ಹೀಗೆ ಮಾಡುತ್ತೇನೆ. ನನಗೆ ನನ್ನ ಫ್ರೆಂಡಿನ ಮಾತೆಲ್ಲ ಅರ್ಥವಾಯಿತು. ಇದೇ ರೀತಿ ಅವನು ನಮ್ಮ ಗಲ್ಲಿಯಲ್ಲಿ ಎಷ್ಟೊಂದು ಹುಡುಗಿಯರನ್ನು ತನ್ನ ಮಾತಿನ ಜಾಲದಲ್ಲಿ ಸಿಲುಕಿಸಿಕೊಂಡಿದ್ದಾನೋ ಏನೋ. ಆದರೆ ನಾನು ಅವನ ಮಾತಿನ ಜಾಲದಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ. ರಾತ್ರಿ ನಾನು ಅವನಿಗೆ ಊಟ ಕೊಡಲು ಹೋದಾಗ ಅವನು ಪುನಃ ನನ್ನ ಹತ್ತಿರ ಅದೇ ಮಾತನ್ನು ಹೇಳಿದ. ಆಗ ನಾನು ಬಹಳ ಜೋರಾದ ಧ್ವನಿಯಲ್ಲಿ ಅವನ ಹತ್ತಿರ ಹೇಳಿದೆ, ನೀನು ಭಿಕ್ಷುಕ ಅಂತ ಸುಮ್ಮನೆ ಇದ್ದೇನೆ. ಇಲ್ಲದಿದ್ದರೆ ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದರೂ ನಾನು ಗಲ್ಲಿಯವರನ್ನೆಲ್ಲ ಒಟ್ಟು ಸೇರಿಸಿ ಚೆನ್ನಾಗಿ ಹೊಡೆಸುತ್ತಿದ್ದೆ. ನೀನು ಸುಮ್ಮನೆ ಇಲ್ಲಿಂದ ಹೊರಟು ಹೋಗು, ಇಲ್ಲದಿದ್ದರೆ ಪರಿಣಾಮ ನೆಟ್ಟಗಿರಲ್ಲ ಎಂದೆ. ಆದರೆ ನನಗೆ ಬಹಳ ಆಶ್ಚರ್ಯವಾಯಿತು. ಅವನು ನನ್ನ ಮಾತನ್ನು ಕೇಳಿ ನಗಲು ಪ್ರಾರಂಭಿಸಿದ ಮತ್ತು ಪುನಃ ಹೇಳಿದ, ನಾನು ಯಾರಿಗೂ ಹೆದರುವುದಿಲ್ಲ. ನನಗೆ ಕೇವಲ ನಿನ್ನ ಮೇಲೆ ಪ್ರೀತಿ ಇದೆ. ನನಗೆ ಸುತ್ತಿ ಬಳಸಿ ಉತ್ತರವನ್ನು ಹೇಳಬೇಡ. ಡೈರೆಕ್ಟಾಗಿ ನನಗೆ ಹೇಳು, ನೀನು ನನ್ನನ್ನು ಪ್ರೀತಿಸುತ್ತೀಯೋ ಇಲ್ಲವೋ? ಅದಕ್ಕೆ ನಾನು ಹೇಳಿದೆ, ನೀನು ಬಹಳ ವಿಚಿತ್ರವಾದ ಮನುಷ್ಯ. ನಿನ್ನ ಬಗ್ಗೆ ನನಗೆ ಎಲ್ಲ ಗೊತ್ತು ಎಂದು ಹೇಳಿದೆ. ನಾನು ಯಾವಾಗ ಈ ಮಾತನ್ನು ಹೇಳಿದೆನೋ ಅಚಾನಕ್ಕಾಗಿ ಅವನ ಮುಖದ ಎಕ್ಸ್ಪ್ರೆಷನ್ ಬದಲಾಗಿ ಹೋಯಿತು. ಅವನು ನನಗೆ ಕೇಳಿದ, ನನ್ನ ಬಗ್ಗೆ ನಿನಗೆ ಏನು ಗೊತ್ತು? ಅದಕ್ಕೆ ನಾನು ಹೇಳಿದೆ, ನೀನು ಯಾರು? ನಿನ್ನ ತಲೆಯಲ್ಲಿ ಏನು ನಡೆಯುತ್ತಿದೆ ಎಲ್ಲವೂ ನನಗೆ ಗೊತ್ತಿದೆ. ಪುನಃ ಅವನು ನನ್ನ ಮಾತಿನಿಂದ ಚಕಿತನಾಗಿ ನನ್ನನ್ನೇ ನೋಡುತ್ತಾ ನಿಂತಿದ್ದ ಮತ್ತು ಹೇಳಿದ, ನೀನು ಏನು ಹೇಳಲು ಬಯಸುತ್ತೀಯೋ ಮತ್ತು ನನ್ನ ಬಗ್ಗೆ ನಿನಗೆ ಏನು ಗೊತ್ತು? ಸ್ವಲ್ಪ ನನಗೂ ಹೇಳು ಎಂದ. ನಾನು ಹೇಳಿದೆ, ನೀನು ನನ್ನನ್ನು ಮೂರ್ಖಳನ್ನಾಗಿ ಮಾಡಲು ಪ್ರಯತ್ನಿಸುತ್ತಿದ್ದೀಯಾ? ನಾನು ನಿನ್ನ ಪ್ರೀತಿಯ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೇನೆ ಎಂದು ಅಂದುಕೊಂಡೆಯಾ? ನಾನು ಎಷ್ಟು ಹಣವನ್ನು ಗಳಿಸುತ್ತೇನೋ ಅದರಿಂದ ನೀನು ಎಂಜಾಯ್ ಮಾಡುತ್ತಾ ನಿನ್ನ ಜೀವನವನ್ನು ಆರಾಮವಾಗಿ ಕಳೆಯಬಹುದು ಎಂದು ಅಂದುಕೊಂಡಿದ್ದೀಯಲ್ಲ? ಅದಕ್ಕೆ ಅವನು ಒಂದು ದೊಡ್ಡದಾದ ನಿಟ್ಟುಸಿರನ್ನು ತೆಗೆಯುತ್ತಾ ಹೇಳಿದ, ಸರಿ, ಹಾಗಾದರೆ ನೀನು ನಿನ್ನ ಊಟವನ್ನು ಮತ್ತು ನೀನು ಕೊಡುವ ಭಿಕ್ಷೆಯನ್ನು ನಿನ್ನ ಹತ್ತಿರನೇ ಇಟ್ಟುಕೋ. ನೀನು ನನ್ನ ಬಗ್ಗೆ ಈ ರೀತಿ ಅರ್ಥ ಮಾಡಿಕೊಂಡಿದ್ದೀಯಾ ಅಂತಾದರೆ ನಿನ್ನ ಭಿಕ್ಷೆ ನನಗೆ ಬೇಡ. ಹಾಗಂತ ಹೇಳಿ ಅವನು ವಾಪಸ್ ಹೊರಟು ಹೋದ. ನನಗೆ ಬಹಳ ವಿಚಿತ್ರ ಎನಿಸಿತು. ನಾನು ಯೋಚಿಸುತ್ತಾ ಅಲ್ಲೇ ನಿಂತು ಅವನನ್ನೇ ನೋಡುತ್ತಿದ್ದೆ. ಇವತ್ತು ಅವನು ಊಟವನ್ನು ಸಹ ತೆಗೆದುಕೊಂಡು ಹೋಗಲಿಲ್ಲ. ಇವನು ಬಹಳ ಸ್ವಾಭಿಮಾನದ ಗಂಡಸು ಎಂದು ಯೋಚಿಸುತ್ತಾ ನಿಂತಿದ್ದೆ. ಸದ್ಯಕ್ಕೆ ನಾನು ಊಟದ ಡಬ್ಬವನ್ನು ಕೈಯಲ್ಲಿ ಹಿಡಿದುಕೊಂಡು ನನ್ನ ಮನೆ ಒಳಗಡೆ ಬಂದೆ. ಆಗ ನನ್ನ ತಂಗಿ ಕೇಳಿದಳು, ನೀನು ಯಾರ ಜೊತೆ ಮಾತನಾಡುತ್ತಿದ್ದೆ ಅಕ್ಕ? ಅದಕ್ಕೆ ನಾನು ಹೇಳಿದೆ, ಒಬ್ಬ ಭಿಕ್ಷುಕ ಬಂದಿದ್ದ, ಅವನಿಗೆ ಊಟ ಕೊಡುತ್ತಿದ್ದೆ. ಆಗ ತಂಗಿ, ಅವನು ಊಟ ಯಾಕೆ ತೆಗೆದುಕೊಂಡು ಹೋಗಲಿಲ್ಲ? ನಿನ್ನ ಕೈಯಲ್ಲಿ ಊಟ ಹಾಗೇ ಇದೆಯಲ್ಲ, ಅದನ್ನು ಯಾಕೆ ವಾಪಸ್ ತಂದೆ ಎಂದಳು. ಅದೇನೋ ನನಗೆ ಗೊತ್ತಿಲ್ಲ ಎಂದೆ. ನಾನು ಆ ಡಬ್ಬವನ್ನು ಅಡುಗೆ ರೂಮಿನಲ್ಲಿ ಬಿಟ್ಟು ವಾಪಸ್ ನನ್ನ ರೂಮಿಗೆ ಬಂದೆ ಮತ್ತು ಈ ಭಿಕ್ಷುಕ ನನ್ನಿಂದ ಏನನ್ನು ಬಯಸುತ್ತಿದ್ದಾನೆ ಎಂದು ಯೋಚಿಸತೊಡಗಿದೆ. ಮತ್ತು ಸದ್ಯಕ್ಕೆ ನಾನು ಈ ವಿಷಯವನ್ನು ನನ್ನ ತಲೆಯಿಂದ ಹೊರಹಾಕಲು ಪ್ರಯತ್ನಿಸುತ್ತಿದ್ದೆ. ನನಗೆ ಎಷ್ಟು ಸಾಧ್ಯವೋ ಅಷ್ಟು ನನ್ನ ಕೆರಿಯರ್ ಬಗ್ಗೆ ಗಮನ ಕೊಡುತ್ತಿದ್ದೆ. ಈ ಬೇಡದ ವಿಷಯಕ್ಕೆ ಅಲ್ಲ. ಹೀಗೆ ಕೆಲವು ದಿನಗಳು ಕಳೆದು ಹೋದವು. ಆ ಭಿಕ್ಷುಕ ನನ್ನ ಎದುರಿಗೆ ಬಂದಾಗ ನಾನು ಅವನಿಗೆ ಹಣ ಕೊಡಲು ಹೋದರೆ ಅವನು ನನ್ನಿಂದ ಹಣವನ್ನು ತೆಗೆದುಕೊಳ್ಳುತ್ತಿರಲಿಲ್ಲ. ಈಗ ಅವನು ಊಟ ತೆಗೆದುಕೊಂಡು ಹೋಗಲು ಬರುವುದನ್ನೇ ನಿಲ್ಲಿಸಿದ. ಆದರೆ ಅವನು ನನಗೆ ಎಲ್ಲಿಯಾದರೂ ಸಿಕ್ಕಿದರೆ ನನ್ನನ್ನೇ ನೋಡುತ್ತಾ ಇದ್ದುಕೊಂಡಿರುತ್ತಿದ್ದ. ಅವನ ಈ ವರ್ತನೆ ನನಗೆ ಅರ್ಥವೇ ಆಗುತ್ತಿರಲಿಲ್ಲ. ಹೀಗೆ ಬಹಳ ತಿಂಗಳುಗಳು ಕಳೆದು ಹೋದವು. ನಾನು ಅವನನ್ನು ಯಾವಾಗಲಾದರೂ ಒಮ್ಮೊಮ್ಮೆ ನೋಡುತ್ತಿದ್ದೆ. ಒಂದೆರಡು
ಒಂದೆರಡು ಸಲ ನಾನು ಅವನನ್ನು ನನ್ನ ಆಫೀಸ್ನ ಅಕ್ಕಪಕ್ಕದಲ್ಲಿ ನೋಡಿದ್ದೆ. ಆದರೆ ಅವನು ಪ್ರತಿ ಸಲ ಒಂಟಿಯಾಗಿ ಇರುತ್ತಿದ್ದ. ಮೋಸ್ಟ್ಲಿ ಅವನಿಗೆ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಅಂತ ಅನಿಸುತ್ತೆ. ನನಗೆ ಈಗ ಅವನ ಮೇಲೆ ಕನಿಕರ ಉಂಟಾಗುತ್ತಿತ್ತು. ನಿಜವಾಗಿಯೂ ಅವನು ನನ್ನನ್ನು ಪ್ರೀತಿಸುತ್ತಿದ್ದ. ಯಾಕೆಂದರೆ ಅವನು ಎಲ್ಲಿ ಸಿಕ್ಕಿದರೂ ನನ್ನ ಜೊತೆ ಮಾತನಾಡಲು ಸಹ ಪ್ರಯತ್ನಿಸುತ್ತಿರಲಿಲ್ಲ. ನಾನು ಕರೆದರೂ ಸಹ ಅವನು ಬರುತ್ತಿರಲಿಲ್ಲ ಮತ್ತು ನನ್ನಿಂದ ತುಂಬ ದೂರದಲ್ಲಿ ನಿಂತುಕೊಂಡಿರುತ್ತಿದ್ದ. ಆದರೆ ಅವನು ದೂರದಿಂದಲೇ ನನ್ನನ್ನು ನೋಡುತ್ತಿರುತ್ತಿದ್ದ. ಈಗ ಅವನು ನನ್ನ ಹತ್ತಿರ ಬರಲು ಧೈರ್ಯ ಮಾಡುತ್ತಿರಲಿಲ್ಲ. ಒಂದು ದಿನ ನಾನು ನನ್ನ ರೂಮಿನಲ್ಲಿ ಹಾಗೆ ಮಲಗಿಕೊಂಡು ನಿಜವಾಗಿಯೂ ಆ ಭಿಕ್ಷುಕ ನನ್ನನ್ನು ಪ್ರೀತಿಸುತ್ತಿದ್ದಾನಾ ಎಂದು ಆ ಭಿಕ್ಷುಕನ ಬಗ್ಗೆ ಯೋಚಿಸುತ್ತಿದ್ದೆ. ಅಕಸ್ಮಾತ್ ಅವನಿಗೆ ನನ್ನ ಮೇಲೆ ಪ್ರೀತಿ ಇರಲಿಲ್ಲವಾದರೆ ಅವನು ಆ ರೀತಿಯ ಅಸಹಾಯಕತೆಯ ದೃಷ್ಟಿಯಿಂದ ಏಕೆ ನನ್ನನ್ನು ನೋಡುತ್ತಿದ್ದ? ಅಕಸ್ಮಾತ್ ಅವನಿಗೆ ನನ್ನ ಮೇಲೆ ಪ್ರೀತಿ ಇದ್ದರೆ ನಾನು ಒಮ್ಮೆ ಜೋರು ಮಾಡಿದರೂ ಕೂಡ ಅವನು ಪುನಃ ನನ್ನ ಹಿಂದೆ ಬೀಳುತ್ತಿದ್ದ. ಆದರೆ ಅವನು ಹೀಗೆ ನನ್ನ ಹತ್ತಿರ ಮಾತನಾಡುವುದಾಗಲಿ ಭಿಕ್ಷೆ ತೆಗೆದುಕೊಳ್ಳುವುದಾಗಲಿ ಸಂಪೂರ್ಣವಾಗಿ ನಿಲ್ಲಿಸುತ್ತಿದ್ದ. ಆದರೆ ಅವನ ಕಣ್ಣಿನಲ್ಲಿ ನನ್ನ ಬಗ್ಗೆ ಇನ್ನೂ ಪ್ರೀತಿ ಕಾಣಿಸುತ್ತಿತ್ತು. ನಂತರ ನಾನು ಒಂದು ನಿರ್ಣಯವನ್ನು ಮಾಡಿದೆ. ಆದರೆ ಅದು ನನ್ನ ಪಾಲಿಗೆ ಬಹಳ ಕೆಟ್ಟದಾಗಿತ್ತು. ಆದರೆ ನಾನೇನು ಮಾಡಲಿ? ನನಗೆ ಅವನ ಮೇಲೆ ಬಹಳ ಕನಿಕರ ಉಂಟಾಗುತ್ತಿತ್ತು. ಮೋಸ್ಟ್ಲಿ ನನಗೂ ಸಹ ಅವನ ಮೇಲೆ ಪ್ರೀತಿ ಉಂಟಾಗಿತ್ತು. ನಾನು ಈ ರೀತಿ ಮಾಡುವುದು ಸರಿ ಏನೂ ಆಗಿರಲಿಲ್ಲ. ಯಾಕೆಂದರೆ ಅವನಿಗೂ ಮತ್ತು ನನಗೂ ಯಾವುದೇ ರೀತಿಯಲ್ಲಿ ಜೋಡಿ ಸರಿಯಾಗಿರಲಿಲ್ಲ. ನಾನು ಒಂದು ಓದು ಬರಹ ಕಲಿತ ಸುಂದರವಾದ ಮಧ್ಯಮ ವರ್ಗದ ಫ್ಯಾಮಿಲಿಯ ಹುಡುಗಿಯಾಗಿದ್ದೆ. ನಾನು ಒಳ್ಳೆಯ ಸಂಬಳವನ್ನು ಗಳಿಸುತ್ತಿದ್ದೆ. ಆದರೆ ಅವನು ಒಂದು ಸಾಮಾನ್ಯವಾಗಿ ಕಾಣುವ ಹರಿದ ಬಟ್ಟೆಗಳನ್ನು ತೊಡುವ ಗಲೀಜಾಗಿರುವ ಒಬ್ಬ ಭಿಕ್ಷುಕನಾಗಿದ್ದ. ಅವನು ಎಲ್ಲಿ ಉಳಿಯುತ್ತಾನೆ, ಎಲ್ಲಿ ನಿದ್ದೆ ಮಾಡುತ್ತಾನೆ, ಎಷ್ಟು ಜನರ ಮನೆಯಿಂದ ಭಿಕ್ಷೆಯನ್ನು ಎತ್ತಿಕೊಂಡು ಹೋಗಿ ತನ್ನ ಜೀವನವನ್ನು ನಡೆಸುತ್ತಾನೆ ನನಗೊಂದು ಗೊತ್ತಿರಲಿಲ್ಲ. ಅವನ ಬಗ್ಗೆ ಯೋಚನೆ ಮಾಡಬಾರದೆಂದು ಒಮ್ಮೊಮ್ಮೆ ನನ್ನ ಮನಸ್ಸು ಹೇಳುತ್ತಿತ್ತು. ಆದರೆ ಪುನಃ ನಾನು ಯೋಚಿಸಿದೆ, ಕೇವಲ ಅವನೊಬ್ಬನೇ ವ್ಯಕ್ತಿ ನನಗೆ ಹೆದರಿಕೊಳ್ಳದೆ ನನ್ನನ್ನು ನೋಡುತ್ತಿರುತ್ತಿದ್ದ ಮತ್ತು ಅವನು ತನ್ನ ದೃಷ್ಟಿಯಿಂದ ನನ್ನನ್ನು ಹುಚ್ಚಳನ್ನಾಗಿ ಮಾಡಿದ. ನಾನು ಅವನನ್ನು ಮದುವೆಯಾಗಬೇಕೆಂದುಕೊಂಡೆ ಮತ್ತು ಅವನಿಗೆ ಯಾವುದಾದರೂ ಚಿಕ್ಕಪುಟ್ಟ ಬಿಸ್ನೆಸ್ ಮಾಡಲು ಸಹಾಯ ಮಾಡುತ್ತೇನೆ. ಅಷ್ಟೇ ಅಲ್ಲ, ನಾನು ಕೆಲಸ ಮಾಡುವುದನ್ನು ಸಹ ನಿಲ್ಲಿಸುವುದಿಲ್ಲ. ಹೀಗೆ ನನ್ನ ಜೀವನ ನಡೆಯಬಹುದು. ನನಗೆ ಹಣದ ಬಗ್ಗೆ ಅಷ್ಟಾಗಿ ಆಸೆ ಇರಲಿಲ್ಲ. ನನಗೆ ಕೇವಲ ಪ್ರೀತಿಯ ಮತ್ತು ಒಂದು ಆಸರೆಯ ಅಗತ್ಯವಿತ್ತು. ಅವನು ಕೇವಲ ಜೀವನ ಪೂರ್ತಿ ನನ್ನನ್ನು ಪ್ರೀತಿಸುತ್ತಾ ನನ್ನ ಬಗ್ಗೆ ಕಾಳಜಿ ವಹಿಸುತ್ತಿದ್ದರೆ ಅಷ್ಟೇ ಸಾಕು. ನನಗೆ ಬೇರೆ ಏನೂ ಬೇಕಿಲ್ಲ. ಮಾರನೇ ದಿನವೇ ನಾನು ಆ ಭಿಕ್ಷುಕನೊಂದಿಗೆ ಮಾತನಾಡಲು ನಿರ್ಣಯಿಸಿದೆ. ಆದರೆ ವಿಚಿತ್ರವೆಂದರೆ ಅವನು ಕಳೆದ 2 ದಿನಗಳಿಂದ ಎಲ್ಲೂ ಕಾಣಿಸುತ್ತಿರಲಿಲ್ಲ. ಅವನು ಎಲ್ಲಿ ಹೊರಟು ಹೋದನೆಂದು ಗೊತ್ತಾಗಲಿಲ್ಲ. ಆದರೆ ಒಂದು ದಿನ ಪುನಃ ಅವನು ಶಾಪಿಂಗ್ ಮಾಲ್ ಹತ್ತಿರ ಕಾಣಿಸಿಕೊಂಡ. ಅಲ್ಲಿ ನಾನು ನನ್ನ ಫ್ರೆಂಡ್ ಜೊತೆ ಶಾಪಿಂಗ್ ಮಾಡಲು ಹೋಗಿದ್ದೆ. ನಾನು ಇದರ ಬಗ್ಗೆ ನನ್ನ ಫ್ರೆಂಡ್ ಹತ್ತಿರ ಏನೂ ಹೇಳಿರಲಿಲ್ಲ. ಯಾಕೆಂದರೆ ಅವರೆಲ್ಲರೂ ನನ್ನನ್ನು ಚುಡಾಯಿಸಬಹುದೆಂದು ನನಗೆ ಗೊತ್ತಿತ್ತು. ಯಾಕೆಂದರೆ ಅವರೆಲ್ಲರ ಬಾಯ್ ಫ್ರೆಂಡ್ಗಳು ಡಾಕ್ಟರ್, ಇಂಜಿನಿಯರ್ಗಳಾಗಿದ್ದರು, ಇಲ್ಲದಿದ್ದರೆ ಶ್ರೀಮಂತರ ಮನೆಯ ಮಕ್ಕಳಾಗಿದ್ದರು. ನಾನು ಒಬ್ಬ ಭಿಕ್ಷುಕನ ಹಿಂದೆ ಹೋಗುತ್ತಿದ್ದೆ ಎಂದು ಗೊತ್ತಾದರೆ ಅವರೆಲ್ಲರೂ ನನಗೆ ಬಹಳ ತಮಾಷೆ ಮಾಡಬಹುದು. ನಾನು ಯಾರಿಗೂ ಗೊತ್ತಿಲ್ಲದೆ ಆ ಭಿಕ್ಷುಕನನ್ನು ಮೀಟ್ ಆಗಲು ಹೋಗಿದ್ದೆ. ನಾನಿದ್ದಲ್ಲಿ ಬಹಳ ರಶ್ ಇತ್ತು. ಅದಕ್ಕಾಗಿ ನಾನು ಅವನಿಗೆ ಪಾರ್ಕಿಗೆ ಹೋಗೋಣ ಎಂದು ಹೇಳಿದೆ. ಅವನು ನನ್ನೊಂದಿಗೆ ಪಾರ್ಕಿಗೆ ಬಂದ. ಅಲ್ಲಿಗೆ ಹೋದ ಮೇಲೆ ನಾನು ಅವನಿಗೆ ಕೇಳಿದೆ, ನೀನು ಯಾಕೆ ನನ್ನನ್ನು ಹೀಗೆ ದಿಟ್ಟಿಸಿ ನೋಡುತ್ತೀಯ? ಅದಕ್ಕೆ ಅವನು, ನಾನು ನಿಮ್ಮ ಮನೆಯ ಊಟವನ್ನು ತೆಗೆದುಕೊಂಡು ಹೋಗುವುದನ್ನು ಸಹ ನಿಲ್ಲಿಸಿದ್ದೇನೆ. ಯಾಕೆಂದರೆ ನಿನಗೆ ಅನಿಸುತ್ತೆ ನಾನು ನಿನ್ನಿಂದ ಲಾಭ ಪಡೆದುಕೊಳ್ಳುತ್ತೇನೆ ಎಂದು. ಆದರೆ ನನ್ನ ದೃಷ್ಟಿ ನಿನ್ನ ಮುಖದ ಮೇಲೆ ಹೋಗಿ ನಿಲ್ಲುತ್ತದೆ. ಇದರಲ್ಲಿ ನನ್ನದೇನು ತಪ್ಪಿಲ್ಲ. ನಾನು ನನ್ನ ದೃಷ್ಟಿಯನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ. ನಾನು ನನ್ನನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಬಹುದು. ಆದರೆ ನೀನು ಯಾವಾಗ ನನ್ನ ಎದುರುಗಡೆ ಬರುತ್ತೀಯೋ ಆಗ ನನ್ನ ದೃಷ್ಟಿ ನಿನ್ನ ಮುಖವನ್ನೇ ನೋಡುತ್ತದೆ. ಯಾಕೆಂದರೆ ಏನು ಮಾಡಲಿ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಆಗ ನಾನು ಅವನಿಗೆ ಹೇಳಿದೆ, ನೀನು ನಿಜ ಹೇಳುತ್ತಿದ್ದೀಯಾ? ಹೌದು, ನಾನು ನಿಜ ಹೇಳುತ್ತಿದ್ದೇನೆ. ನಿನ್ನಂತಹ ಸುಂದರವಾದ ಹುಡುಗಿಯನ್ನು ನಾನು ಈವರೆಗೂ ಎಲ್ಲಿಯೂ ನೋಡಿಲ್ಲ. ನಿಮ್ಮ ಮನೆಯ ಗಲ್ಲಿಯಲ್ಲಿಯೇ ನಿನ್ನ ಬಗ್ಗೆ ಎಲ್ಲರೂ ಮಾತನಾಡಿಕೊಳ್ಳುವುದನ್ನು ಕೇಳಿದ್ದೇನೆ. ನಿನ್ನನ್ನು ಹೊಗಳುವುದನ್ನು ಕೇಳಿದ್ದೇನೆ.
ಆಗಿನಿಂದ ನನ್ನ ಮನಸ್ಸಿನಲ್ಲಿ ನಿನ್ನ ಮೇಲೆ ಇರುವ ಪ್ರೀತಿ ಮತ್ತು ಗೌರವ ಜಾಸ್ತಿಯಾಯಿತು. ನಿಮ್ಮ ಗಲ್ಲಿಯಲ್ಲಿರುವ ಒಂದು ಹೆಂಗಸು ಮಾತನಾಡುವುದನ್ನು ಕೇಳಿದ್ದೇನೆ. ಪಾಪದ ಹುಡುಗಿ ತಮ್ಮ ಮತ್ತು ತಂಗಿಯ ಭವಿಷ್ಯಕ್ಕೋಸ್ಕರ ಮದುವೆಯನ್ನು ಸಹ ಮಾಡಿಕೊಂಡಿಲ್ಲ. ಅವಳು ನೌಕರಿ ಮಾಡಿ ತನ್ನ ಮತ್ತು ತನ್ನ ಪರಿವಾರದವರ ಹೊಟ್ಟೆಯನ್ನು ತುಂಬಿಸುತ್ತಿದ್ದಾಳೆ ಎಂದು ಹೇಳುತ್ತಿದ್ದರು. ಆಗ ನನಗೆ ಅರಿವಾಯಿತು, ನಿನ್ನಂಥ ಹುಡುಗಿ ಈ ಪ್ರಪಂಚದಲ್ಲಿ ಸಿಗುವುದೇ ವಿರಳ ಎಂದು. ತುಂಬ ಒಳ್ಳೆಯ ಹುಡುಗಿ ನೀನು. ನಿನ್ನ ಬಗ್ಗೆ ಯೋಚನೆ ಮಾಡದೆ ಪರಿವಾರದವರಿಗೋಸ್ಕರ ನಿನ್ನ ಜೀವನವನ್ನೇ ಮುಡುಪಾಗಿಟ್ಟಿದ್ದೀಯ. ಅಂದಿನಿಂದ ನನ್ನ ಮನಸ್ಸು ನಿನಗೋಸ್ಕರ ಸೋತು ಹೋಗಿದೆ. ನಾನು ನಿನಗೆ ಪ್ರಮಾಣ ಮಾಡುತ್ತೇನೆ, ನಾನೊಬ್ಬ ಭಿಕ್ಷುಕ. ನಾನು ನಿನ್ನಿಂದ ಹೇಗೆ ಲಾಭ ಪಡೆದುಕೊಳ್ಳಬಹುದು? ನೀನು ಇಷ್ಟಪಟ್ಟರೆ ಖಾಲಿ ಕೈಯಲ್ಲಿ ನೀನು ನನ್ನ ಹತ್ತಿರ ಬರಬಹುದು. ನನಗೆ ನಿನ್ನ ನೌಕರಿ ಅವಶ್ಯಕತೆ ಇಲ್ಲ. ನಾನು ಭಿಕ್ಷೆ ಬೇಡಿಯಾದರೂ ಜೀವನ ಪೂರ್ತಿ ನಿನ್ನ ಆಸೆಗಳನ್ನು ಪೂರೈಸುವೆ. ಆದರೆ ಯಾವಾಗಲೂ ನಾನು ನಿನ್ನಿಂದ ನೌಕರಿ ಮಾಡಿಸಿಕೊಳ್ಳುವುದಿಲ್ಲ. ಆ ಭಿಕ್ಷುಕನ ಮಾತು ಕೇಳಿದ ಮೇಲೆ ಅವನಿಗೆ ನನ್ನ ಬಗ್ಗೆ ಇಷ್ಟು ಕಾಳಜಿ ಇದೆ ಎಂದು ನನಗೆ ಗೊತ್ತೇ ಆಗಲಿಲ್ಲ. ನನಗೆ ನನ್ನ ಜೀವನದಲ್ಲಿ ಅಮ್ಮನಲ್ಲದೆ ಮತ್ಯಾರೂ ಇಷ್ಟು ಕಾಳಜಿ ವಹಿಸಿರಲಿಲ್ಲ. ಅವನಿಗೆ ನನ್ನ ಮೇಲಿದ್ದ ಕಾಳಜಿ ಮತ್ತು ನನ್ನನ್ನು ಹೊಗಳಿದ್ದು ನೋಡಿ ನನ್ನ ಮನಸ್ಸು ಪೂರ್ಣವಾಗಿ ಕರಗಿ ಹೋಗಿತ್ತು. ಈಗ ನನ್ನನ್ನು ನಾನು ಕಂಟ್ರೋಲ್ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ನಾನು ಕೂಡ ಈಗ ನಿನ್ನನ್ನು ಪ್ರೀತಿಸುತ್ತಿದ್ದೇನೆ ಎಂದು ಅವನಿಗೆ ಹೇಳಿದೆ. ಈ ರೀತಿಯಾಗಿ ನಮ್ಮಿಬ್ಬರ ನಡುವೆ ಪ್ರೀತಿ ಪ್ರಾರಂಭವಾಯಿತು. ನಾನು ಅವನಿಗೆ ಹೇಳಿದೆ, ನೀನೊಬ್ಬ ಭಿಕ್ಷುಕ ಎನ್ನುವುದನ್ನು ಕೇಳಲು ಒಂದು ರೀತಿಯಲ್ಲಿ ವಿಚಿತ್ರ ಅನಿಸುತ್ತೆ. ಅದಕ್ಕಾಗಿ ನೀನು ಈ ಕೆಲಸವನ್ನು ಬಿಟ್ಟು ಬೇರೆ ಕೆಲಸ ಮಾಡಲು ಸಾಧ್ಯವಿಲ್ಲವೇ ಎಂದು ಕೇಳಿದೆ. ಅದಕ್ಕೆ ಅವನು ಹೇಳಿದ, ನಾನು ತುಂಬ ಬಡವ. ನನ್ನಲ್ಲಿ ಒಂದು ದೊಡ್ಡ ಅಸಹಾಯಕತೆ ಇದೆ. ಒಂದು ಕೆಲಸದಲ್ಲಿ ನಾನು ಅಸಹಾಯಕನಾಗಿದ್ದೇನೆ. ಅದರಲ್ಲಿ ನನಗೆ ಯಶಸ್ಸು ಸಿಗಲಿ ಎಂದು ನೀನು ಪ್ರಾರ್ಥನೆ ಮಾಡು. ನಂತರ ನೀನು ಹೇಗೆ ಹೇಳುತ್ತೀಯೋ ಹಾಗೆ ನಾನು ಕೇಳುತ್ತೇನೆ ಎಂದನು. ಅದಕ್ಕೆ ನಾನು ಕೇಳಿದೆ, ಯಾವ ಕೆಲಸ? ನಾನು ಕೇಳಿದ ಪ್ರಶ್ನೆಗೆ ಅವನು ದಿಗ್ಭ್ರಮೆಗೊಂಡ ಮತ್ತು ನೀನು ಜಾಸ್ತಿ ಯೋಚನೆ ಮಾಡಬೇಡ. ನಿನ್ನ ಮನೆಗೆ ಹೋಗು. ರಾತ್ರಿ ನಿನ್ನ ಮನೆಗೆ ಊಟಕ್ಕೆ ಬರುತ್ತೇನೆ. ನಿಮ್ಮ ಮನೆಯ ಊಟ ತುಂಬ ರುಚಿಯಾಗಿರುತ್ತದೆ ಎಂದನು. ಸರಿ ಬನ್ನಿ ಹಾಗಾದರೆ ಎಂದು ಹೇಳುತ್ತಾ ಅಲ್ಲಿಂದ ಎದ್ದು ಹೊರಟು ಹೋದೆ. ಈಗ ಪುನಃ ಅವನ ಯೋಚನೆ ಬರುತ್ತಿತ್ತು. ಈಗ ಅವನು ನಮ್ಮ ಮನೆಗೆ ಊಟ ತೆಗೆದುಕೊಂಡು ಹೋಗಲು ಬರುತ್ತಿದ್ದ. ಆಗ ನಮ್ಮಿಬ್ಬರ ನಡುವೆ ಬಹಳ ಮಾತುಕತೆ ಆಗುತ್ತಿತ್ತು. ಅವನು ನನ್ನೊಂದಿಗೆ ಮದುವೆಯಾಗುತ್ತೇನೆ ಎಂದು ಪ್ರಾಮಿಸ್ ಮಾಡಿದ. ಅವನಲ್ಲಿ ಇರುವ ಗುಣಗಳಲ್ಲಿ ಈ ಒಂದು ಗುಣ ನನಗೆ ಬಹಳ ಇಷ್ಟವಾಗಿತ್ತು. ಅದೇನೆಂದರೆ ಅವನು ದಿನಾಲೂ ನಮ್ಮ ಮನೆಗೆ ಊಟ ತೆಗೆದುಕೊಂಡು ಹೋಗಲು ಬರುತ್ತಿದ್ದ. ನಮ್ಮ ಫ್ರೆಂಡ್ಶಿಪ್ ಶುರುವಾಗಿ ಈಗ 2 ತಿಂಗಳು ಆಗಿ ಹೋಗಿತ್ತು. ಅವನು ಕೇವಲ ನನ್ನ ಮನೆಯ ಬಾಗಿಲ ಹತ್ತಿರ ಮಾತ್ರ ಬಂದು ನಿಲ್ಲುತ್ತಿದ್ದ. ಇದರ ಹೊರತಾಗಿ ನಮ್ಮ ಮಧ್ಯೆ ಇನ್ನೇನೂ ಇರಲಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ತಮ್ಮ ಬಾಯ್ಫ್ರೆಂಡ್ನ ಮೀಟ್ ಆಗಲು ಒಂದೊಂದು ಸಲ ಅವರ ರೂಮಿಗೆ ಇಲ್ಲ, ಹೋಟೆಲ್ಗೆ ಇಲ್ಲ, ಶಾಪಿಂಗ್ಗೆ ಹೋಗುತ್ತಿದ್ದರು. ಇವನಂತೂ ನನಗೆ ಶಾಪಿಂಗ್ ಮಾಡಿಸಲು ಸಾಧ್ಯವಿರಲಿಲ್ಲ. ಯಾಕೆಂದರೆ ಅವನು ಬಡವನಾಗಿದ್ದ. ಆದರೆ ಅವನಿಗೆ ನನ್ನ ಮನೆಯ ಬಾಗಿಲ ಹೊರತಾಗಿ ನನ್ನೊಂದಿಗೆ ಮಾತನಾಡಲು ಬೇರೆ ಒಳ್ಳೆಯ ಜಾಗ ಯಾವುದೂ ಇರಲಿಲ್ಲ. ನನಗೆ ಅವನು ಬಹಳ ಇಷ್ಟವಾಗುತ್ತಿದ್ದ. ಅವನ ಹೆಸರು ಮಾನವ್ ಆಗಿತ್ತು. ಎಲ್ಲರೂ ಹೇಳುತ್ತಾರೆ, ಯಾರ ಮೇಲೆ ನನಗೆ ಮನಸ್ಸಾಗಿತ್ತೋ ಅವನು ಭಿಕ್ಷುಕನಾಗಿದ್ದರೂ ನನಗೆ ರಾಜನಂತೆ ಕಾಣಿಸುತ್ತಿದ್ದ. ನಾನು ಅವನನ್ನು ತುಂಬ ಪ್ರೀತಿಸುತ್ತಿದ್ದೆ. ನಾನು ಅವನಿಗೆ ಹೇಳಿದೆ, ನನ್ನ ತಮ್ಮ ಮತ್ತು ತಂಗಿಗೆ ಕೆಲಸ ಸಿಗುತ್ತಿದ್ದಂತೆ ನಾನು ನಿನ್ನೊಂದಿಗೆ ಮದುವೆಯಾಗುತ್ತೇನೆ ಎಂದೆ. ಅದಕ್ಕೆ ಮಾನವ್, ಇದರಿಂದ ಯಾವುದೇ ತೊಂದರೆ ಇಲ್ಲ. ಇದರ ನಡುವೆ ನಾನು ನನ್ನದೇ ಆದ ಮನೆಯಲ್ಲಿ ಖರೀದಿ ಮಾಡುತ್ತೇನೆ ಮತ್ತು ನನ್ನ ಮನೆ ಆಗುತ್ತಿದ್ದಂತೆ ನಾನು ನಿನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗುತ್ತೇನೆ. ಮತ್ತೆ ನೀನು ಏನೆಂದುಕೊಳ್ಳುತ್ತೀಯೋ ಹಾಗೆ ಆಗುತ್ತೆ. ನೀನು ಯಾರ ಬಗ್ಗೆ ಚಿಂತೆ ಮಾಡಬೇಡ ಎಂದನು. ಹೀಗೆ ಕೆಲವು ತಿಂಗಳುಗಳು ಕಳೆದವು. ಆದರೂ ನಮ್ಮಿಬ್ಬರ ಪ್ರೀತಿಯ ಬಗ್ಗೆ ಯಾರಿಗೂ ಗೊತ್ತಾಗಲಿಲ್ಲ. ನನ್ನ ತಂಗಿ ಮತ್ತು ತಮ್ಮನಿಗೆ ಕೆಲಸ ಸಿಗುತ್ತಿದ್ದಂತೆ ನಾನು ಮನೆಗೆ ಹಣ ಕೊಡುವುದನ್ನು ನಿಲ್ಲಿಸುತ್ತೇನೆ ಮತ್ತು ನನ್ನ ಹಣವನ್ನು ಮಾನವನಿಗೆ ಕೊಟ್ಟು ಅವನಿಗೆ ಯಾವುದಾದರೂ ಬಿಸ್ನೆಸ್ ಮಾಡಲು ಹೇಳುತ್ತೇನೆ ಎಂದು ಯೋಚಿಸುತ್ತಿದ್ದೆ. ಯಾಕೆಂದರೆ ಅಮ್ಮ ನನ್ನನ್ನು ಯಾವುದಾದರೂ ಭಿಕ್ಷುಕನಿಗೆ ಮದುವೆ ಮಾಡಿಕೊಡಲು ಸಾಧ್ಯವಿಲ್ಲ. ನಾನು ನನ್ನ ಜೀವನದಲ್ಲಿ ಬಹಳ ಸಂತೋಷವಾಗಿದ್ದೆ. ಯಾಕೆಂದರೆ ನನ್ನ ಬಗ್ಗೆ ಕಾಳಜಿ ವಹಿಸುವವನು ಮತ್ತು ನನ್ನತೆ ಮಾತನಾಡಲು ನನಗೊಬ್ಬ ಜೊತೆಗಾರ ಸಿಕ್ಕಿದ. ನನ್ನ ಪ್ರತಿಯೊಂದು ಸುಖ ದುಃಖದಲ್ಲೂ ನನ್ನ ಜೊತೆಗೆ ಇರುತ್ತಿದ್ದ. ಕೆಲವು ದಿನಗಳ ನಂತರ ನನ್ನ ಈ ಸಂತೋಷಕ್ಕೆ ಯಾರದೋ ದೃಷ್ಟಿ ತಗುಲಿತು. ಮಾನವ್ ನಾಪತ್ತೆಯಾಗಿದ್ದ. ಒಂದು ದಿನದ ಮಟ್ಟಿಗೆ ಕಾಣೆಯಾದರೆ ಅವನೆಲ್ಲ ಹೋಗಿರಬಹುದು ಅಥವಾ ಅವನಿಗೆ ಆರೋಗ್ಯ ಸರಿ ಇಲ್ಲದಿರಬಹುದು ಎಂದುಕೊಳ್ಳುತ್ತಿದ್ದೆ. ಆದರೆ ಅವನು ಬಹಳ ದಿನದಿಂದ ಬಂದೇ ಇಲ್ಲ.
ನಾನು ತುಂಬ ಟೆನ್ಷನ್ನಲ್ಲಿದ್ದೆ. ನನಗೆ ಪ್ರೀತಿ ಪ್ರೇಮದ ಪ್ರಮಾಣ ಮಾಡಿ ಎಲ್ಲಿಗೆ ಹೋಗಿದ್ದಾನೆ? ನಾನು ಅವನನ್ನು ಹುಡುಕುತ್ತಾ ಸುಸ್ತಾಗಿ ಹೋಗಿದ್ದೆ. 1 ತಿಂಗಳು ನಾನು ಅವನ ನೆನಪಲ್ಲಿ ಕಳೆದೆ. ಅವನು ನನಗೆ ಯಾವ ಯಾವ ಜಾಗದಲ್ಲಿ ಸಿಗುತ್ತಿದ್ದಾನೋ ಎಲ್ಲ ಕಡೆಗೂ ಹೋಗಿ ನೋಡಿ ಬಂದೆ. ಆದರೆ ಅವನು ಎಲ್ಲಿಯೂ ಕಾಣಿಸಲಿಲ್ಲ. ಮಾನವನಂತೂ ಈ ಪ್ರಪಂಚದಿಂದಲೇ ಹೊರಟು ಹೋಗಿದ್ದಾನೆ ಅನ್ನುವ ಹಾಗೆ ಅವನ ಬಗ್ಗೆ ಒಂದು ಸುಳಿವು ಸಿಗಲಿಲ್ಲ. ನಾನು ಅವನಿಗೋಸ್ಕರ ತುಂಬ ಅಳುತ್ತಿದ್ದೆ ಮತ್ತು ಚಡಪಡಿಸುತ್ತಿದ್ದೆ. ಅವನು ಈ ರೀತಿಯಾಗಿ ನನ್ನನ್ನು ಬಿಟ್ಟು ಹೊರಟು ಹೋಗುತ್ತಾನೆ ಎಂದು ನಾನು ಅಂದುಕೊಂಡಿರಲಿಲ್ಲ. ನಾನು ಯೋಚಿಸುತ್ತಿದ್ದೆ, ಅವನಿಗೆ ಏನಾದರೂ ಎಮರ್ಜೆನ್ಸಿ ಇರಬಹುದಾ? ಎಮರ್ಜೆನ್ಸಿ ಇದ್ದರೂ ಸಹ ಇಷ್ಟೆಲ್ಲ ದಿನದವರೆಗೆ ಏನು ಕೆಲಸವಿರುತ್ತೆ? ನನ್ನ ಹತ್ತಿರ ಅವನ ಅಡ್ರೆಸ್ ಕೂಡ ಇರಲಿಲ್ಲ ಮತ್ತು ಅವನಿಗೆ ಕಾಂಟ್ಯಾಕ್ಟ್ ಮಾಡಲು ಮೊಬೈಲ್ ನಂಬರ್ ಸಹ ಇರಲಿಲ್ಲ. ಅಥವಾ ಅವನಿಗೆ ಪರಿಚಯ ಇರುವ ಯಾವುದೇ ವ್ಯಕ್ತಿಯೂ ಸಹ ನನಗೆ ಗೊತ್ತಿರಲಿಲ್ಲ. ನನಗೆ ತುಂಬ ಟೆನ್ಷನ್ ಆಗುತ್ತೆ. ಮಾನವನ ಕಾರಣದಿಂದ ನಾನು ಸುಮ್ಮನೆ ಕುಳಿತಿರುತ್ತಿದ್ದೆ. ಅವನು ಈ ರೀತಿಯಾಗಿ ನಡು ರಸ್ತೆಯಲ್ಲಿ ನನ್ನನ್ನು ಬಿಟ್ಟು ಹೋಗುತ್ತಾನೆ ಎಂದು ಗೊತ್ತಿರಲಿಲ್ಲ. ಇದರ ನಡುವೆ ನನ್ನ ತಂಗಿ ಬಂದು ಒಂದು ಒಳ್ಳೆಯ ಸುದ್ದಿ ಹೇಳಿದಳು. ಅದೇನೆಂದರೆ ಅವಳಿಗೆ ಕೆಲಸ ಸಿಕ್ಕಿತು. ಇದಕ್ಕೋಸ್ಕರ ನನಗೆ ಸಂತೋಷ ಆಗಬೇಕಿತ್ತು. ಆದರೆ ನನ್ನ ಮನಸ್ಸು ಬಹಳ ಉದಾಸೀನವಾಗಿತ್ತು. ಹೀಗೆ ಕೆಲವು ತಿಂಗಳುಗಳೇ ಕಳೆದು ಹೋದವು. ನಾನು ಈವರೆಗೆ ಅವನಿಗೋಸ್ಕರ ಕಾಯುತ್ತಿದ್ದೆ. ಆದರೆ ಅವನು ಇಲ್ಲಿಯವರೆಗೂ ಬಂದಿರಲಿಲ್ಲ. ಒಂದೊಂದು ಸಾರಿ ನನಗೆ ಅನಿಸುತ್ತಿತ್ತು, ಅವನು ನನಗೆ ಮೋಸ ಮಾಡಿ ಹೊರಟು ಹೋಗಿದ್ದಾನೆ ಎಂದು. ನನ್ನ ಹತ್ತಿರ ಪ್ರೀತಿ ಪ್ರೇಮವೆಂದು ಹೇಳಿ ನನ್ನ ಮನಸ್ಸಿನಲ್ಲಿ ಪ್ರೀತಿಯನ್ನು ಹುಟ್ಟಿಸಿ ಅವನು ಎಲ್ಲಿಗೆ ಹೊರಟು ಹೋದ ಎಂದು ನನಗೆ ಗೊತ್ತಾಗಲಿಲ್ಲ. ಒಂದೊಂದು ಸಾರಿ ನಾನು ಅವನ ಬಗ್ಗೆ ಯೋಚಿಸುತ್ತಿದ್ದೆ. ಅವನು ಯಾವತ್ತೂ ನನ್ನೊಂದಿಗೆ ಯಾವುದೇ ರೀತಿಯ ತಪ್ಪು ಕೆಲಸವನ್ನು ಮಾಡಲಿಲ್ಲ. ಹಾಗಾಗಿ ಇದನ್ನು ಮೋಸ ಎಂದು ಹೇಳಲು ಸಾಧ್ಯವಿಲ್ಲ. ಮೋಸವೆಂದರೆ ಯಾವುದಾದರೂ ಹುಡುಗ ಒಂದು ಹುಡುಗಿಯೊಂದಿಗೆ ತಪ್ಪು ಕೆಲಸವನ್ನು ಮಾಡಿ ಅವಳನ್ನು ಬಿಟ್ಟು ಬಿಡುವುದಾಗಿತ್ತು. ಆದರೆ ಆ ಪಾಪದವನು ಯಾವತ್ತೂ ಸಹ ನನ್ನೊಂದಿಗೆ ಒಂಟಿಯಾಗಿ ಮಾತು ಸಹ ಆಡಲಿಲ್ಲ. ಅವನು ಯಾವಾಗಲೂ ನನ್ನ ಮನೆಯ ಬಾಗಿಲ ಎದುರುಗಡೆ ನಿಂತುಕೊಂಡೇ ಮಾತನಾಡುತ್ತಿದ್ದ. ಅಕ್ಕಪಕ್ಕದ ಗಲ್ಲಿಯವರು ಬರುತ್ತಾ ಹೋಗುತ್ತಿದ್ದರೆ ಅವನು ಸುಮ್ಮನೆ ನಿಲ್ಲುತ್ತಿದ್ದ. ಯಾರಾದರೂ ನನ್ನ ಕ್ಯಾರೆಕ್ಟರ್ ಮೇಲೆ ಪ್ರಶ್ನೆ ಮಾಡಿದರೆ ಎಂದು ಯೋಚಿಸುವವನು ಈಗ ಎಲ್ಲಿಗೆ ಹೊರಟು ಹೋದ? ಇದನ್ನೆಲ್ಲ ನನ್ನಲ್ಲಿ ನಾನು ಯೋಚಿಸುತ್ತಿದ್ದೆ. ಇದನ್ನು ಬೇರೆಯವರ ಹತ್ತಿರ ಹೇಳಿಕೊಳ್ಳುವ ಹಾಗೂ ಇರಲಿಲ್ಲ. ಯಾಕೆಂದರೆ ಮಾನವನ ಬಗ್ಗೆ ನಾನು ಯಾರಿಗೂ ಏನನ್ನೂ ಹೇಳಿರಲಿಲ್ಲ. ಇದೇ ರೀತಿಯಾಗಿ ಮಾನವನನ್ನು ಕಾಯುತ್ತಾ 8 ತಿಂಗಳು ಕಳೆದು ಹೋಯಿತು. ಹೀಗೆ ನಾನು ಅವನನ್ನು ಹುಡುಕುವುದನ್ನು ನಿಲ್ಲಿಸಿಬಿಟ್ಟೆ. ಆದರೆ ಅವನ ನೆನಪು ಇವತ್ತಿಗೂ ಸಹ ನನ್ನನ್ನು ತುಂಬ ಕಾಡುತ್ತಿತ್ತು. ನಾನು ಒಬ್ಬಳೇ ಇದ್ದಾಗ ಅಳುತ್ತಿರುತ್ತಿದ್ದೆ. ನಾನು ಟೆನ್ಷನ್ನಿಂದಾಗಿ ತುಂಬ ವೀಕ್ ಆಗಿದ್ದೆ. ಎಲ್ಲರೂ ನನ್ನನ್ನು ನನ್ನ ವೀಕ್ನೆಸ್ ಬಗ್ಗೆ ಕೇಳುತ್ತಿದ್ದರು. ಅವರಿಗೆಲ್ಲ ನಾನು ಏನೆಂದು ಹೇಳಲಿ? ನನಗೆ ಯಾವ ರೋಗ ಹಿಡಿದಿದೆ ಅಂತ ಹೇಳಲಿ? ಇದೆಲ್ಲದರ ಮಧ್ಯದಲ್ಲಿ ಅಮ್ಮ ನನಗೊಂದು ವಿಷಯವನ್ನು ಹೇಳಿದರು. ಅದೇನೆಂದರೆ, ಈಗ ನಿನ್ನ ತಂಗಿಗೆ ಕೆಲಸ ಸಿಕ್ಕಿದೆ. ನನ್ನ ಮಾತಿನ ಪ್ರಕಾರ ನಿನ್ನ ತಂಗಿಗೆ ಕೆಲಸ ಸಿಕ್ಕಿದ ತಕ್ಷಣ ನಿನ್ನ ಮದುವೆಯನ್ನು ಮಾಡಿಸುವುದು ಎಂದಾಗಿತ್ತು. ಅದಕ್ಕಾಗಿ ನಾನು ನನಗೆ ಪರಿಚಯ ಇರುವವರ 2-3 ಕಡೆ ನಿನಗೆ ಸಂಬಂಧದ ಬಗ್ಗೆ ಹೇಳಿದ್ದೇನೆ. ಅಮ್ಮನ ಈ ಮಾತನ್ನು ಕೇಳಿ ನನಗೆ ಆಶ್ಚರ್ಯವಾಯಿತು. ನಾನು ಅವಳಿಗೆ ಮದುವೆಯಾಗುವುದಿಲ್ಲವೆಂದು ಹೇಳಿ ನಿರಾಕರಿಸಿದೆ. ನಾನು ನಿನಗೆ ಹೇಳಿದ್ದೆ, ತಮ್ಮನಿಗೂ ಕೂಡ ಕೆಲಸ ಸಿಕ್ಕಿದ ಮೇಲೆ ನಾನು ಮದುವೆಯಾಗುತ್ತೇನೆ ಎಂದು ಹೇಳಿದ್ದೆ. ಈಗ ನಾನು ಮದುವೆಯಾಗಲು ಸಾಧ್ಯವಿಲ್ಲ. ಆಗ ಅಮ್ಮ ಹೇಳಿದಳು, ಹೀಗೆಂದರೆ ಹೇಗೆ? ಅಲ್ಲಿಯವರೆಗೂ ನಿನ್ನ ಮದುವೆ ವಯಸ್ಸು ಮುಗಿದು ಹೋಗುತ್ತದೆ. ನಂತರ ನಿನಗೆ ಎಲ್ಲಿಂದಲೂ ಸಂಬಂಧ ಬರುವುದಿಲ್ಲ. ಅದಕ್ಕೆ ನಾನು ಆ ಅಮ್ಮನಿಗೆ ಹೇಳಿದೆ, ಏನು ತೊಂದರೆ ಇಲ್ಲ, ನಾನು ಜೀವನ ಪೂರ್ತಿ ಕುಮಾರಿಯಾಗಿ ಇರುತ್ತೇನೆ. ಆಗ ಅಮ್ಮ ಹೇಳಿದಳು, ಮಗಳೇ, ನೀನು ಏನು ಹೇಳ್ತಾ ಇದ್ದೀಯಾ? ಈ ರೀತಿಯೆಲ್ಲ ಮಾತನಾಡಬಾರದು. ನಮಗೋಸ್ಕರ ನಿನ್ನ ಜೀವನವನ್ನು ತ್ಯಾಗ ಮಾಡಿದ್ಯಾ. ಒಂದಲ್ಲ ಒಂದು ದಿನ ನಾನು ಸಹ ಈ ಪ್ರಪಂಚದಿಂದ ಹೊರಟು ಹೋಗುತ್ತೇನೆ. ನಿನ್ನ ತಮ್ಮ ಮತ್ತು ತಂಗಿಯೂ ಸಹ ಅವರವರ ಕೆಲಸದಲ್ಲಿ ಬ್ಯುಸಿ ಇರುತ್ತಾರೆ. ನಂತರ ಅವರು ಸಹ ಮದುವೆಯಾಗುತ್ತಾರೆ. ಆಗ ನಿನ್ನ ಗತಿ ಏನು? ಯಾರಿಗೆ ಎಲ್ಲರ ಬಗ್ಗೆ ಕಾಳಜಿ ಇರಿದೆಯೋ ಅವಳು ಖಾಲಿ ಕೈಯಲ್ಲಿ ಇರಬೇಕಾಗುತ್ತದೆ. ನಾನು ಈ ರೀತಿಯಾಗಲು ಬಿಡುವುದಿಲ್ಲ. ಅಮ್ಮ ಬಹಳ ಬಲವಂತದಿಂದ ನನ್ನ ಮದುವೆಯನ್ನು ಮಾಡಿಸಲು ನಿರ್ಣಯ ಮಾಡಿದಳು. ಆದರೆ ನನ್ನ ಒಳ ಮನಸ್ಸು ಮದುವೆಯಾಗಲು ರೆಡಿ ಇರಲಿಲ್ಲ. ಆದರೆ ನಾನು ಅಮ್ಮನಿಗೆ ಏನು ಅಂತ ಹೇಳಲಿ? ನಾನು ಈಗಲೂ ಸಹ ಮಾನವ್ ಬರುವುದನ್ನೇ ಕಾಯುತ್ತಿದ್ದೆ. ಒಂದು ದಿನ ಅಮ್ಮ ಬಹಳ ಸಂತೋಷವಾಗಿದ್ದಳು.
ನನಗೆ ಹೇಳಿದಳು, ಸಂಡೇ ನೀನು ಒಳ್ಳೆಯ ರೀತಿಯಲ್ಲಿ ರೆಡಿಯಾಗಿ ನೀನು ನಿನ್ನ ಫ್ರೆಂಡ್ಸ್ ಒಟ್ಟಿಗೆ ಎಲ್ಲಿಗೂ ಹೋಗಬೇಡ. ಹುಡುಗನ ಕಡೆಯವರು ನಿನ್ನನ್ನು ನೋಡಲು ಬರುತ್ತಾರೆ. ಅಮ್ಮನ ಮಾತನ್ನು ಕೇಳಿ ನಾನು ಮದುವೆಯನ್ನು ನಿರಾಕರಿಸಿದೆ ಮತ್ತು ನಾನು ಈಗ ಮದುವೆಯಾಗಲು ರೆಡಿ ಇಲ್ಲ. ನನ್ನ ಮಾತೇಕೆ ನಿಮಗೆ ಅರ್ಥವಾಗುತ್ತಿಲ್ಲ ಎಂದೆ. ಅದಕ್ಕೆ ಅಮ್ಮ ಹೇಳಿದಳು, ನೀನು ಸುಮ್ಮನಿರು, ನಾನು ಹೇಗೆ ಹೇಳುತ್ತೇನೋ ಹಾಗೆ ಕೇಳು. ಅಕಸ್ಮಾತ್ ನೀನೇನಾದರೂ ಜಾಸ್ತಿ ಮಾತನಾಡಿ ಮಾಡಲು ಪ್ರಯತ್ನಿಸಿದರೆ ಒಳ್ಳೆಯದಾಗುವುದಿಲ್ಲ. ನಾನು ಈಗ ನಿನ್ನ ಒಂದು ಮಾತನ್ನು ಕೇಳುವುದಿಲ್ಲ ಎಂದು ನನ್ನನ್ನು ಗದರಿಸಿದಳು. ಆಗ ಮನಸ್ಸಿಲ್ಲದ ಮನಸ್ಸಿನಿಂದ ನಾನು ಅಮ್ಮನ ಮಾತನ್ನು ಒಪ್ಪಲೇಬೇಕಾಯಿತು. ಸಂಡೆಯೂ ಬಂದಿತು. ಅಮ್ಮ ನನಗೆ ರೆಡಿಯಾಗಲು ಹೇಳಿದಳು. ಆದರೆ ನಾನು ರೆಡಿಯಾಗಿರಲಿಲ್ಲ. ಯಾವ ಗೆಟಪ್ನಲ್ಲಿ ಇದ್ದೇನೋ ಅದೇ ಗೆಟಪ್ನಲ್ಲಿ ಹುಡುಗನ ಮನೆಯವರ ಎದುರಿಗೆ ಬಂದು ಸುಮ್ಮನೆ ಕುಳಿತಿದ್ದೆ. ಹುಡುಗನ ತಾಯಿ ನನಗೆ 101 ಪ್ರಶ್ನೆಗಳನ್ನು ಕೇಳುತ್ತಿದ್ದಳು. ನನ್ನ ದೃಷ್ಟಿ ಕೆಳಕ್ಕೆ ಇದ್ದು ನನ್ನ ಮನಸ್ಸಿನಲ್ಲಿ ಪುನಃ ಪುನಃ ಮಾನವನ ಯೋಚನೆ ಬರುತ್ತಿತ್ತು. ಹುಡುಗನ ತಾಯಿ ನನ್ನ ಹತ್ತಿರ ಯಾವುದೇ ಪ್ರಶ್ನೆ ಕೇಳಿದರೂ ನಾನು ಅದಕ್ಕೆ ಹೌದು ಇಲ್ಲ ಎಂದು ತಲೆ ಅಲ್ಲಾಡಿಸಿ ಉತ್ತರ ಹೇಳುತ್ತಿದ್ದೆ. ನನ್ನ ಬಾಯಿಂದ ಒಂದು ಶಬ್ದವೂ ಹೊರಗಡೆ ಬರುತ್ತಿರಲಿಲ್ಲ. ನನಗೀಗ ಬಿಕ್ಕಿ ಬಿಕ್ಕಿ ಅಳಬೇಕೆಂದು ಅನಿಸುತ್ತಿತ್ತು. ನಾನು ಮಾನವನನ್ನು ಪ್ರೀತಿಸಬಾರದಿತ್ತು ಎಂದು ನನಗೆ ಈಗ ಅನಿಸುತ್ತಿದೆ. ಆದರೆ ಹಿಂದೆ ನನಗೆ ಪ್ರೀತಿಯಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ನನಗೂ ಒಬ್ಬ ಬಾಯ್ ಫ್ರೆಂಡ್ ಬೇಕು, ನಾನು ಕೂಡ ಯಾವುದಾದರೂ ಹುಡುಗನನ್ನು ಪ್ರೀತಿಸಬೇಕು ಎಂದುಕೊಂಡಿದ್ದೆ. ಆದರೆ ಈಗ ನನಗೆ ಗೊತ್ತಾಗಿತ್ತು, ಪ್ರೀತಿ ಪ್ರೇಮ ಮಾಡೋದು ಅಷ್ಟು ಸುಲಭದ ಕೆಲಸವಲ್ಲ ಎಂದು. ಪ್ರೀತಿಯಲ್ಲಿ ಸಂತೋಷ ಸಿಗುವುದರ ಜೊತೆಗೆ ಕಣ್ಣೀರು ಕೂಡ ಸಿಗುತ್ತೆ ಎಂದು ಈಗ ಗೊತ್ತಾಗಿತ್ತು. ಯಾರಾದರೂ ನೋಡಿದರೆ ನಾನು ಅಳುತ್ತಿದ್ದೇನೆ ಎಂದು ಅವರಿಗೆ ನನ್ನ ಮೇಲೆ ಅನುಮಾನ ಬರಬಾರದು ಎಂದು ನನ್ನ ಕಣ್ಣಿಂದ ನೀರು ಇಳಿಯುತ್ತಿದ್ದ ಹಾಗೆ ನಾನು ಅದನ್ನು ಒರೆಸಿಕೊಳ್ಳುತ್ತಿದ್ದೆ. ಹೀಗೆ ಸ್ವಲ್ಪವೇ ಸಮಯ ಕಳೆದಿತ್ತು. ಅಚಾನಕ್ಕಾಗಿ ಯಾರೋ ಮನೆ ಒಳಗಡೆ ಬಂದರು. ಅವನು ಒಳಗಡೆ ಬಂದ ಮತ್ತು ಎಲ್ಲರ ಎದುರಿಗೆ ನಿಂತುಕೊಂಡ. ರಮ್ಯಾ ಎಂದು ನನ್ನನ್ನು ಕರೆದ. ನಾನು ತಕ್ಷಣ ಅವನ ಕಡೆ ದೃಷ್ಟಿಯಿಟ್ಟು ನೋಡಿದೆ. ನನಗೆ ಈ ಧ್ವನಿ ಎಲ್ಲೋ ಕೇಳಿದ ಹಾಗೆ ಅನಿಸಿತು. ಆದರೆ ಆ ವ್ಯಕ್ತಿ ಯಾರು, ನಾನು ಇವನನ್ನು ಯಾಕೆ ಗುರುತಿಸಲು ಸಾಧ್ಯವಾಗುತ್ತಿಲ್ಲ. ಅವನು ಇನ್ನೊಂದು ಸಾರಿ ಕೇಳಿದ, ರಮ್ಯಾ, ಇದೆಲ್ಲ ಏನು ಎಂದು. ಎಲ್ಲರೂ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ಅವನನ್ನೇ ನೋಡುತ್ತಾ ನಿಂತಿದ್ದರು. ಇವನ್ಯಾರು ಅಚಾನಕ್ಕಾಗಿ ಮನೆಯೊಳಗೆ ನುಗ್ಗಿ ಈ ರೀತಿ ಮಾತನಾಡ್ತಿದ್ದಾನಲ್ಲ, ಅವನೇಕೆ ಪದೇ ಪದೇ ನನ್ನ ಹೆಸರನ್ನು ಹೇಳುತ್ತಿದ್ದಾನಲ್ಲ ಎಂದು ಎಲ್ಲರಿಗೂ ಆಶ್ಚರ್ಯವಾಗಿತ್ತು. ಆ ಸಮಯದಲ್ಲಿ ತಮ್ಮನೂ ಸಹ ಮನೆಯಲ್ಲೇ ಇದ್ದ ಮತ್ತು ಬಂದ ವ್ಯಕ್ತಿಗೆ ಕೇಳಿದ, ನೀನು ಯಾರು, ಮನೆಯ ಒಳಗಡೆ ಯಾಕೆ ನುಗ್ಗಲು ಬಂದಿದ್ದೀಯಾ? ಅವನು ಹೇಳಿದ, ನಾನು ನಿನ್ನ ಅಕ್ಕನನ್ನು ಪ್ರೀತಿಸುತ್ತಿದ್ದೆ. ಇವಳು ಬೇರೆಯವರೊಂದಿಗೆ ಮದುವೆಯಾಗುವುದನ್ನು ನೋಡಲು ನನ್ನಿಂದ ಸಾಧ್ಯವಿಲ್ಲ. ಈ ಜನರನ್ನು ಇಲ್ಲಿಂದ ಕಳಿಸು ಎಂದು ಹೇಳಿದನು. ಆಗ ಹುಡುಗನ ಕಡೆಯವರಲ್ಲಿ ಹುಡುಗನ ತಾಯಿ ತಕ್ಷಣ ಎದ್ದು ನಿಂತು ನನ್ನ ಕಡೆ ನೋಡಿ ಕೇಳಿದಳು. ಆಗ ನನ್ನ ಅಮ್ಮ ಹೇಳಿದಳು, ಇಲ್ಲ, ನಿಮಗೆ ತಪ್ಪು ಕಲ್ಪನೆಯಾಗಿದೆ. ನಮಗೆ ಇವನು ಯಾರೆಂದು ಗೊತ್ತಿಲ್ಲ. ಅದೇ ಸಮಯಕ್ಕೆ ಆ ಹುಡುಗ ಹೇಳಿದ, ನೀವು ಸ್ವಲ್ಪ ಇಲ್ಲಿಂದ ಹೊರಟು ಹೋಗಿ, ನಾನು ಇವರೊಂದಿಗೆ ಸ್ವಲ್ಪ ಅರ್ಜೆಂಟ್ ಆಗಿ ಮಾತನಾಡಬೇಕಿದೆ ಎಂದನು. ಆಗ ಹುಡುಗನ ತಾಯಿ ಹೇಳಿದಳು, ನೀವು ನಮಗೆ ಅವಮಾನ ಮಾಡುವುದಕ್ಕೋಸ್ಕರ ಇಲ್ಲಿಗೆ ಕರೆಸಿದ್ದೀರಾ? ನಿಮ್ಮ ಮಗಳಿಗಂತೂ ಮೊದಲಿನಿಂದಲೇ ಯಾರೊಬ್ಬ ಬೇರೆ ಪ್ರಿಯಕರನಿದ್ದಾನೆ. ಇಲ್ಲಿ ನಮ್ಮನ್ನು ಕರೆಸಿ ನೀವು ಏನನ್ನು ಸಾಧಿಸಲು ಪ್ರಯತ್ನ ಪಡುತ್ತಿದ್ದೀರಿ? ಅಮ್ಮ ಅವರನ್ನು ತಡೆಯಲು ಬಹಳ ಪ್ರಯತ್ನ ಪಟ್ಟಳು. ಆದರೆ ಅವರು ತನ್ನ ಮಗನನ್ನು ಕರೆದುಕೊಂಡು ನಮ್ಮ ಮನೆಯಿಂದ ಹೊರಟು ಹೋದರು. ಅವರು ಹೋದ ನಂತರ ನನ್ನ ತಮ್ಮ ಆ ವ್ಯಕ್ತಿಯ ಶರ್ಟಿನ ಕಾಲರನ್ನು ಹಿಡಿದನು. ನಾನು ಆ ವ್ಯಕ್ತಿಯನ್ನು ದಿಟ್ಟಿಸಿ ನೋಡುತ್ತಿದ್ದೆ. ಆಗ ನನ್ನ ತಮ್ಮ ಅವನ ಮೇಲೆ ಕೈ ಮಾಡಲು ಪ್ರಯತ್ನಿಸಿದ. ಆಗ ಆ ವ್ಯಕ್ತಿ ನನ್ನ ತಮ್ಮನ ಕೈಯನ್ನು ಹಿಡಿದನು ಮತ್ತು ನಾನು ಸಹ ನಿನ್ನ ಮೇಲೆ ಕೈ ಮಾಡಬಹುದು, ಆದರೆ ನಾನು ನಿಮ್ಮೆಲ್ಲರೊಂದಿಗೆ ಆರಾಮವಾಗಿ ಮಾತನಾಡಲು ಇಷ್ಟಪಡುತ್ತೇನೆ. ಆದರೆ ನೀವೆಲ್ಲ ಇಷ್ಟೊಂದು ಗಲಾಟೆ ಮಾಡುತ್ತಿದ್ದೀರಾ? ಅವನು ನನ್ನ ಕಡೆ ನೋಡಿ ಹೇಳಿದ, ರಮ್ಯಾ, ನಿಮ್ಮ ಮನೆಯವರಿಗೆ ಸ್ವಲ್ಪ ವಿವರಿಸಿ ಹೇಳು. ನೀನು ಪ್ರೀತಿಸುತ್ತಿರುವ ಹುಡುಗ ಮಾನವನೆಂದು ಹೇಳು. ಅವನ ಮಾತನ್ನು ಕೇಳಿ ನಾನು ಚಕಿತಳಾಗಿ ಹೋದೆ ಮತ್ತು ಕಣ್ಣು ತೆರೆದು ಅವನನ್ನೇ ನೋಡುತ್ತಾ ನಿಂತಿದ್ದೆ. ಹೌದು, ಇವನು ಮಾನವ್. ಯಾಕೆಂದರೆ ಇವನ ಧ್ವನಿ ಸೇಮ್ ಟು ಸೇಮ್ ಮಾನವ್ ಹಾಗೆ ಇದೆ. ನಾನು ಅವನಿಗೆ ಕೇಳಿದೆ, ನೀನು ಮಾನವ್ ಆದರೆ? ಅದಕ್ಕೆ ಅವನು, ಹೌದು, ನಾನೇ ಮಾನವ್. ನಾನು ಅವನನ್ನು ಮೇಲಿಂದ ಕೆಳಗಿನವರೆಗೆ ನೋಡಿದೆ. ಇದೇ ಅದಕ್ಕೆ ಮಾನವ್ ಹೇಳಿದ, ನೀನು ಈ ರೀತಿ ನನ್ನನ್ನು ನೋಡುವ ಅವಶ್ಯಕತೆ ಇಲ್ಲ. ವಿಷಯ ಏನು ಅಂತ ನಾನು ನಿನಗೆ ಹೇಳುತ್ತೇನೆ. ನಾನೊಬ್ಬ ಪೊಲೀಸ್
ನಾನು ಭಿಕ್ಷುಕನಲ್ಲ. ಇವತ್ತಿನವರೆಗೆ ನೀನು ನನ್ನನ್ನು ಭಿಕ್ಷುಕನ ಗೆಟಪ್ನಲ್ಲಿ ನೋಡಿದ್ದೀಯ. ಅದಕ್ಕಾಗಿ ನಿನಗೆ ನನ್ನನ್ನು ಗುರುತು ಹಿಡಿಯುವುದು ಬಹಳ ಕಷ್ಟವಾಗುತ್ತಿದೆ. ಅದಕ್ಕೆ ನಾನು ಅವನಿಗೆ ಹೇಳಿದೆ, ನೀನೊಬ್ಬ ಮೋಸಗಾರ. ನೀನು ನನ್ನನ್ನು ಬಿಟ್ಟು ಹೊರಟು ಹೋಗಿದ್ದೆ. ನಾನು ಎಷ್ಟು ದಿನದಿಂದ ನಿನ್ನನ್ನು ಕಾಯುತ್ತಿದ್ದೆ ಗೊತ್ತಾ? ಎಲ್ಲ ಕಡೆ ನಿನಗೋಸ್ಕರ ಹುಡುಕಾಡಿದೆ. ನೀನು ಈಗ ಬಂದು ನಾನು ಪೊಲೀಸ್ ಆಫೀಸರ್ ಅಂದರೆ ನಾನೇನು ಮಾಡಲಿ? ನೀನು ಈಗಲೂ ಸುಳ್ಳು ಹೇಳುತ್ತಿದ್ದೀಯಾ? ಇಷ್ಟು ದಿನ ಬರದೇ ಇದ್ದವನು ಹೀಗೆ ಬಂದು ಯಾಕೆ ಸುಮ್ಮನೆ ತಮಾಷೆ ಮಾಡ್ತಾ ಇದ್ದೀಯಾ? ನೀನು ಎಲ್ಲರ ಎದುರಿಗೆ ನನ್ನ ಮರ್ಯಾದೆ ತೆಗೆಯಲು ಬಂದಿದ್ದೀಯಾ? ಪ್ರತಿಯೊಂದು ಸಾರಿ ನಿನ್ನ ಮಾತಿನ ಜಾಲದಲ್ಲಿ ಸಿಕ್ಕಿ ಹಾಕಿಕೊಳ್ಳಲು ನನ್ನನ್ನು ಮೂರ್ಖಳೆ ಎಂದು ತಿಳಿದಿದ್ದೀಯಾ? ನಾನು ಚಪ್ಪಾಳೆ ಹೊಡೆಯುತ್ತಾ ಅವನಿಗೆ ಈ ಎಲ್ಲ ಮಾತುಗಳನ್ನು ಹೇಳುತ್ತಿದ್ದೆ. ಆಗ ಅವನು, ರಮ್ಯಾ, ನೀನು ನನ್ನ ಬಗ್ಗೆ ತಪ್ಪು ತಿಳಿದುಕೊಂಡಿದ್ದೀಯಾ. ನಾನು ನಿನಗೆ ಎಲ್ಲ ವಿಷಯವನ್ನು ಕ್ಲಿಯರಾಗಿ ಹೇಳುತ್ತೇನೆ ಎಂದನು. ಆಗ ಅಮ್ಮ, ಇಲ್ಲಿ ಏನು ನಡೀತಾ ಇದೆ? ಯಾರಾದರೂ ನನಗೆ ಎಲ್ಲವನ್ನು ಕ್ಲಿಯರಾಗಿ ಹೇಳುತ್ತೀರಾ ಎಂದಳು. ತಮ್ಮನು ಸಹ ಬಹಳ ಸಿಟ್ಟಿನಿಂದ ಇದ್ದ. ಆಗ ಮಾನವ್ ಹೇಳಿದ, ನೀವೆಲ್ಲರೂ ಸ್ವಲ್ಪ ಶಾಂತವಾಗಿರಿ. ನಾನು ನಿಮಗೆಲ್ಲರಿಗೂ ವಿಷಯವನ್ನು ಸ್ಪಷ್ಟವಾಗಿ ಹೇಳುತ್ತೇನೆ ಎಂದನು. ಅವನು ಹೇಳಿದ, ನಾನೊಬ್ಬ ಪೊಲೀಸ್ ಆಫೀಸರ್. ಈ ನಗರದಲ್ಲಿ ಮಕ್ಕಳನ್ನು ಕಳ್ಳತನ ಮಾಡಿ ಬೇರೆ ಕಡೆ ಸಾಗಿಸುತ್ತಾರೆ ಎನ್ನುವ ಸುದ್ದಿ ಹರಡಿತು. ಅದಕ್ಕಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆ ಕಳ್ಳರನ್ನು ಹಿಡಿಯುವ ಜವಾಬ್ದಾರಿ ನನಗೆ ವಹಿಸಿತು. ಕಳ್ಳತನ ಮಾಡುವವರು ಭಿಕ್ಷುಕರ ವೇಷದಲ್ಲಿ ಬಂದು ಮನೆ ಮನೆಗೆ ಭಿಕ್ಷೆ ಕೇಳಲು ಹೋಗಿ ಮಕ್ಕಳನ್ನು ಕದ್ದು ತೆಗೆದುಕೊಂಡು ಹೋಗುತ್ತಿದ್ದರು. ಅದಕ್ಕಾಗಿ ನಾನು ಸಹ ಭಿಕ್ಷುಕನ ವೇಷದಲ್ಲಿ ಬರಬೇಕಾಯಿತು. ನಾನು ಮಕ್ಕಳ ಕಳ್ಳತನದ ಗ್ಯಾಂಗನ್ನು ಹಿಡಿಯಬೇಕಿತ್ತು. ನನಗೆ ಆ ಗ್ಯಾಂಗ್ನವರನ್ನು ಹಿಡಿಯಲು ಬಹಳ ಕಷ್ಟವಾಗುತ್ತಿತ್ತು. ಯಾಕೆಂದರೆ ಅವರು ಬಹಳ ಬುದ್ಧಿವಂತರಿದ್ದರು. ನಾನು ಅವರನ್ನು ಹಿಂದಿನ 6 ತಿಂಗಳ ಒಳಗಡೆ ಹಿಡಿದಿದ್ದೆ. ಫೈನಲ್ ಆಗಿ ನಾವು ಆ ಗ್ಯಾಂಗ್ನವರನ್ನು ಹಿಡಿದಿದ್ದೇವೆ. ಆದರೆ ಇದರ ಮಧ್ಯೆ ಆ ಜನರು ನನ್ನ ಮೇಲೆ ಅಟ್ಯಾಕ್ ಮಾಡಿದರು. ಅವರ ಬಂದೂಕಿನಿಂದ ಹೊರಟಿದ್ದ ನನ್ನ ಗುಂಡು ನನ್ನ ಕಾಲಿಗೆ ತಗುಲಿತು. ಅದರಿಂದಾಗಿ ನಾನು ಸರಿಯಾಗಿ ನಡೆಯಲು ಸಹ ಆಗುತ್ತಿರಲಿಲ್ಲ. ನನ್ನನ್ನು ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿದರು. ನನ್ನ ಕಂಡೀಷನ್ ಯಾವ ರೀತಿ ಇತ್ತೆಂದರೆ ನಾನು ಎದ್ದು ಓಡಾಡಲು ಸಹ ಆಗುತ್ತಿರಲಿಲ್ಲ. ನಿನಗೆ ನನ್ನ ಮೇಲೆ ನಂಬಿಕೆ ಬರುವುದಿಲ್ಲವೆಂದಾದರೆ ನನ್ನ ಕಾಲನ್ನು ತೋರಿಸುತ್ತೇನೆ ಎಂದನು ಮತ್ತು ತನ್ನ ಪ್ಯಾಂಟನ್ನು ಮೇಲೆ ಮಾಡಿ ನನ್ನ ಕಾಲಿಗೆ ತಗುಲಿದ ಗುಂಡಿನ ಗಾಯವನ್ನು ತೋರಿಸಿದನು. ಮತ್ತು ನನಗೆ ಇದರ ಗಾಯ ತುಂಬಲು ಬಹಳ ಸಮಯ ತಗುಲಿತು. ನಾನು ಹೇಗಾದರೂ ಮಾಡಿ ನಿನ್ನನ್ನು ಕಾಂಟ್ಯಾಕ್ಟ್ ಮಾಡಲು ಇಚ್ಛಿಸುತ್ತಿದ್ದೆ. ಆದರೆ ನಿನ್ನ ಫೋನ್ ನಂಬರ್ ಕೂಡ ನನ್ನ ಹತ್ತಿರ ಇರಲಿಲ್ಲ. ನಾನು ನಿನಗೆ ಪೊಲೀಸ್ ಆಫೀಸರ್ ಎಂದು ಹೇಳಲು ಸಾಧ್ಯವಾಗಲಿಲ್ಲ. ನನ್ನನ್ನು ಕ್ಷಮಿಸು ರಮ್ಯಾ. ಯಾಕೆಂದರೆ ನಾನು ಭಿಕ್ಷುಕನಲ್ಲ, ಪೊಲೀಸ್ ಆಫೀಸರ್ ಎಂದು ಗೊತ್ತಾದರೆ ಆ ಗ್ಯಾಂಗ್ನವರನ್ನು ಹಿಡಿಯುವ ಕಷ್ಟವಾಗುತ್ತಿತ್ತು. ಇದಕ್ಕಾಗಿ ನನ್ನ ಪರಿಚಯವನ್ನು ನಾನು ನಿನ್ನೊಂದಿಗೆ ಹೇರಲಿಲ್ಲ. ಅದರ ಬದಲಿಗೆ ನಾನು ನಿನಗೆ ಬರೀ ಸುಳ್ಳನ್ನು ಹೇಳುತ್ತಾ ಬಂದೆ. ಆದರೆ ಇದು ಮಾತ್ರ ನಿಜ. ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತಿದ್ದೇನೆ. ಈಗ ನಾನು ಸರಿಯಾಗಿದ್ದೇನೆ. ಅದಕ್ಕಾಗಿ ನನ್ನ ನಿಜ ರೂಪದೊಂದಿಗೆ ನಿನ್ನ ಎದುರಿಗೆ ಬರಲು ಇಚ್ಛಿಸಿದೆ. ಮತ್ತು ನಾನು ನಿನ್ನೊಂದಿಗೆ ಭೇಟಿಯಾಗಲು ನಿಮ್ಮ ಮನೆಗೆ ಬರುತ್ತಿರುವಾಗ ಮನೆಯ ಹೊರಗಡೆ ದೊಡ್ಡ ಕಾರು ನಿಂತಿರುವುದನ್ನು ನೋಡಿದೆ. ಈ ಕಾರು ಯಾರದೆಂದು ನಾನು ಪಕ್ಕದ ಮನೆಯವರಲ್ಲಿ ಕೇಳಿದೆ. ಆಗ ಅವರು ಹೇಳಿದರು, ಇವತ್ತು ನಿನ್ನನ್ನು ನೋಡಲು ಹುಡುಗನ ಕಡೆಯವರು ಬಂದಿದ್ದಾರೆ ಎಂದು. ಇದನ್ನು ಕೇಳಿ ನನ್ನಿಂದ ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ಅದಕ್ಕಾಗಿ ನಾನು ತಕ್ಷಣ ಒಳಗಡೆ ಬಂದೆ ಮತ್ತು ಅವರೆಲ್ಲರ ಎದುರಿಗೆ ಇಷ್ಟೆಲ್ಲ ನಡೆಯಿತು. ಅದಕ್ಕಾಗಿ ಪ್ಲೀಸ್ ಎಲ್ಲರೂ ನನ್ನನ್ನು ಕ್ಷಮಿಸಿ ಎಂದನು. ನನಗೆ ಗೊತ್ತು ನನ್ನಿಂದಾಗಿ ನಿಮ್ಮೆಲ್ಲರ ಮರ್ಯಾದೆ ಹೋಗಿದೆ ಎಂದು. ಆದರೆ ನಾನು ಏನು ಮಾಡಲಿ? ನಾನು ರಮ್ಯಾನನ್ನು ತುಂಬ ಪ್ರೀತಿಸುತ್ತಿದ್ದೇನೆ. ನನಗೆ ಯಾವಾಗ ಬಂದಿದ್ದಾರೆ ಎಂದು ಗೊತ್ತಾಯಿತು ಆಗ ನನಗೆ ಸಿಟ್ಟನ್ನು ಕಂಟ್ರೋಲ್ ಮಾಡಲು ಆಗಲಿಲ್ಲ. ನಾನು ನಿಮಗೆಲ್ಲರಿಗೂ ಭರವಸೆಯನ್ನು ನೀಡುತ್ತಿದ್ದೇನೆ. ನಾನು ಒಳ್ಳೆಯ ವ್ಯಕ್ತಿ. ನಾನು ನಿಮ್ಮ ಮಗಳನ್ನು ಜೀವನ ಪೂರ್ತಿ ಸಂತೋಷವಾಗಿ ನೋಡಿಕೊಳ್ಳುತ್ತೇನೆ. ಮಾನವ್ನ ಮಾತು ಕೇಳಿ ನನ್ನ ಕಣ್ಣಿನಲ್ಲಿ ನೀರು ತುಂಬಿಕೊಂಡಿತು. ನಾನು ಏನು ಮಾತನಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಅಮ್ಮ ನನ್ನ ಕಡೆ ನೋಡಿ ಕೇಳಿದಳು, ಈ ಹುಡುಗ ಹೇಳುತ್ತಿರುವುದೆಲ್ಲ ನಿಜಾನಾ? ಆಗ ನಾನು ಹೌದೆಂದು ತಲೆಯಾಡಿಸಿದೆ. ಆಗ ಅಮ್ಮ ಅವನಿಗೆ, ನೀನು ನನ್ನ ಮಗಳನ್ನು ನಿಜವಾಗಿ ಪ್ರೀತಿಸುತ್ತಿದ್ದೀಯಾ ಎಂದು ಕೇಳಿದರು. ಆಗ ಅವನು ಹೇಳಿದ, ನಿಮಗೆ ಇನ್ನೂ ನನ್ನ ಮೇಲೆ ನಂಬಿಕೆ ಬಂದಿಲ್ಲವೆಂದಾದರೆ ನಾನು ನನ್ನ ತಂದೆ ತಾಯಿಯನ್ನು ಇಲ್ಲಿಗೆ ಕರೆಸುತ್ತೇನೆ. ಅಷ್ಟೇ ಅಲ್ಲ, ನನ್ನ ಬಗ್ಗೆ ಇನ್ಫಾರ್ಮೇಷನನ್ನು ನೀವು ಪೊಲೀಸ್ ಸ್ಟೇಷನ್ ಇಂದಲೂ ಸಹ ತೆಗೆದುಕೊಳ್ಳಬಹುದು. ನಾನು ನನ್ನ ಪೊಲೀಸ್ ಸ್ಟೇಷನ್ನಲ್ಲಿ ಸೀನಿಯರ್ ಆಫೀಸರ್ ಆಗಿದ್ದೇನೆ.
ಭಿಕ್ಷುಕನ ಥರ ವೇಷ ಹಾಕಿ ಅಲ್ಲಿ ಇಲ್ಲಿ ಓಡಾಡುವಾಗ ನನಗೆ ನಿಮ್ಮ ಮಗಳು ಬಹಳ ಇಷ್ಟವಾದಳು. ಅದಕ್ಕಾಗಿ ನನ್ನ ಮೇಲೆ ನಾನು ಕಂಟ್ರೋಲ್ ಇಲ್ಲದೆ ನಿಮ್ಮ ಮಗಳನ್ನು ಪ್ರಪೋಸ್ ಮಾಡಿದೆ. ನಾನು ಯಾವಾಗಲೂ ಡ್ಯೂಟಿಯಲ್ಲಿ ಇರುತ್ತಿದ್ದೆ. ಅದಕ್ಕಾಗಿ ನಿಮ್ಮ ಮನೆ ಒಳಗಡೆ ಬರುವ ಸಾಹಸ ಮಾಡಿರಲಿಲ್ಲ. ಆದರೆ ಇವತ್ತು ನಾನು ನಿಮಗೆಲ್ಲರಿಗೂ ನಿಜವನ್ನು ಹೇಳಬೇಕಿತ್ತು. ಅದಕ್ಕಾಗಿ ನಾನು ಇವತ್ತು ನನ್ನ ನಿಜರೂಪ ಪೊಲೀಸ್ ವೇಷದಲ್ಲಿ ನಿಮ್ಮೆಲ್ಲರ ಎದುರಿಗೆ ಬಂದಿದ್ದೇನೆ. ಮಾನವ್ನ ಎಲ್ಲ ಮಾತನ್ನು ಕೇಳಿ ಅಮ್ಮ ಸರಿ, ಹಾಗಾದರೆ ನಿನ್ನ ಪೇರೆಂಟ್ಸನ್ನು ನಮ್ಮ ಮನೆಗೆ ಕಳಿಸು ಎಂದರು. ನಂತರ ಹಾಗೆ ಆಯಿತು. ಮಾನವ್ 2 ಗಂಟೆಯ ಒಳಗಡೆ ತನ್ನ ಪೇರೆಂಟ್ಸನ್ನು ನಮ್ಮ ಮನೆಗೆ ಕರೆದುಕೊಂಡು ಬಂದಿದ್ದ. ಅವನ ಪೇರೆಂಟ್ಸ್ ಬಹಳ ಸಂತೋಷದಿಂದ ನನ್ನ ಸಂಬಂಧವನ್ನು ತನ್ನ ಮಗನಿಗೋಸ್ಕರ ಕೇಳಿದರು. ನಾನು ತುಂಬ ಸಂತೋಷವಾಗಿದ್ದೆ. ಯಾಕೆಂದರೆ ಮಾನವ್ ಭಿಕ್ಷುಕನಾಗಿರದೆ ಒಬ್ಬ ಸೀನಿಯರ್ ಪೊಲೀಸ್ ಆಫೀಸರ್ ಆಗಿದ್ದ. ಅವನು ನನ್ನನ್ನು ತುಂಬ ಪ್ರೀತಿಸುತ್ತಿದ್ದ. ನನ್ನ ಮನಸ್ಸಿನಲ್ಲಿ ಅವನ ಬಗ್ಗೆ ಇರುವ ಎಲ್ಲ ಅನುಮಾನಗಳು ದೂರವಾದವು. ನಂತರ ನಮ್ಮಿಬ್ಬರ ಮದುವೆ ಬಹಳ ಬೇಗ ಆಗಿ ಹೋಗಿತ್ತು. ಈಗ ನಾವಿಬ್ಬರು ಬಹಳ ಸಂತೋಷವಾಗಿ ನಮ್ಮ ಜೀವನವು ನಡೆಸುತ್ತಿದ್ದೇವೆ. ಈಗ ಮಾನವ್ ಸಹ ನನ್ನ ತಮ್ಮ ತಂಗಿಯನ್ನು ಬಹಳ ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದ. ಮಾನವ್ ಈಗ ಈ ಮನೆಯ ಮಗನ ಹಾಗೆ ಮನೆಯ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದ. ಅಷ್ಟೇ ಅಲ್ಲ, ಈಗ ಅವನು ನನಗೆ ನೌಕರಿ ಮಾಡುವುದನ್ನು ಸಹ ಬೇಡ ಎನ್ನುತ್ತಿದ್ದ. ಒಂದು ದಿನ ಅಮ್ಮ ನನಗೆ ಆಶೀರ್ವಾದ ಮಾಡಿದಳು. ನೋಡುತ್ತಿರು, ನಿನ್ನ ಗಂಡ ನಿನ್ನನ್ನು ರಾಣಿಯ ಹಾಗೆ ನೋಡಿಕೊಳ್ಳುತ್ತಾನೆ ಎಂದು. ಅದು ಈಗ ನಿಜವಾಗಿತ್ತು. ಮಾನವ್ ನನ್ನನ್ನು ರಾಣಿಯ ಹಾಗೆ ನೋಡಿಕೊಳ್ಳುತ್ತಿದ್ದ. ನನ್ನ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ನೆರವೇರಿಸುತ್ತಿದ್ದ. ಅವನ ಪೇರೆಂಟ್ಸ್ ಸಹ ಬಹಳ ಒಳ್ಳೆಯವರಾಗಿದ್ದರು. ಮಾನವನನ್ನು ನನ್ನ ಜೊತೆಗಾರನನ್ನಾಗಿ ಪಡೆದುಕೊಂಡು ನನ್ನ ಜೀವನ ಪೂರ್ಣ ರೀತಿಯಲ್ಲಿ ಬದಲಾಗಿ ಹೋಗಿತ್ತು. ಒಂದು ಕಾಲದಲ್ಲಿ ನನ್ನ ಪೇರೆಂಟ್ಸ್ ನನ್ನ ಜವಾಬ್ದಾರಿಯಾಗಿತ್ತು. ಆದರೆ ಈಗ ಅವನು ಮನೆಯ ಮಗನ ಹಾಗೆ ಎಲ್ಲ ಜವಾಬ್ದಾರಿಯನ್ನು ತಾನೇ ನೋಡಿಕೊಳ್ಳುತ್ತಿದ್ದ. ಇವತ್ತು ನಾನು ನನ್ನ ಗಂಡನೊಟ್ಟಿಗೆ ತುಂಬ ಸಂತೋಷವಾಗಿದ್ದೇನೆ. ಪ್ರಿಯ ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕತೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು.